प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययः नियतिर्दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं श्रवणं कीर्तनं विष्णोः स्मरणं पादसेवनम् अर्चनं वन्दनं दास्यं सख्यमात्मनिवेदनं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ದ್ವಾರಿ ಶ್ರೀಶುಕೋವಾಚ ದ್ವಾರಿ ದ್ಯುನದ್ಯಾ ಋಷಭಃ ಕುರುಣಾಂ ಮೈತ್ರೇಯಮಾಸೀನಂ ಅಗಾಧಬೋಧಂ ಕ್ಷತ್ತಾಭಿಶ್ರುತ್ಯಾಚ್ಯುತ ಭಾವಶುದ್ಧಃ ಪತ್ರಚ್ಚ ಸೌಶೀಲ್ಯ ಗುಣಾತಿತೃಪ್ತಂ. ಹಿಂದೆ ನೋಡಿದಂತೆ ಯಮುನಾ ತೀರದಲ್ಲಿ ವಿದುರ ಬಂದ ಹಾಗೆ ಅಂತ ನಾವು ನೋಡಿದ್ದೀವಿ. ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಬಂದರು ಹಾಗೆ ಅಂತ, ಅಲ್ಲಿ ಮೈತ್ರೇಯರನ್ನ ಭೇಟಿಯಾಗೋದಕ್ಕಾಗಿ ಅಲ್ಲಿ ಕಂಡ್ರು, ಮೈತ್ರೇಯರನ್ನ ಕಂಡ್ರು ಹಾಗೆ ಅಂತ. ಹಾಗೆ ಏನಾಯಿತು, ಋಷಭಃ ಕುರುಣಾಂ ಋಷಭಃ, ಕೌರವರಲ್ಲಿ ಶ್ರೇಷ್ಠರಾದ ಆ ವಿದುರರು, ಮೈತ್ರೇಯಂ ಆಸೀನಂ ಅಗಾಧ ಬೋಧಂ, ಅಗಾಧವಾದ ಜ್ಞಾನ, ಅಪರಿಮಿತವಾದ ಜ್ಞಾನ ಉಳ್ಳವರಾದ ಮೈತ್ರೇಯರು, ನೋಡಿ ಅವರ ಹೆಸರೇ ಋಷಿಗಳು ಹಾಗೆ ಅಂತ, ಅವರ ಹತ್ರ ಬಂದು ಅಭಿಸೃತ್ಯ ಅಚ್ಯುತ ಭಾವಶುದ್ಧ, ಪರಮಾತ್ಮನ ಧ್ಯಾನದಿಂದ ಅವರ ಮನಸ್ಸು ಭಾರಿ ಶುಚಿಯಾಗಿತ್ತು, ಆ ವಿದುರನ ಮನಸ್ಸು. ಅಂತ ಶುಚಿಯಾದ ಮನಸ್ಸಿನಿಂದ ಸೌಶೀಲ್ಯ ಗುಣಾತಿ ತೃಪ್ತಂ, ಆ ವಿದುರನ ಗುಣಗಳನ್ನ ನೋಡಿ ಭಾರಿ ಸಂತುಷ್ಟರಾದ ವಿದುರರು, ವಿದುರನ ಗುಣವನ್ನು ನೋಡಿ ಭಾರಿ ಸಂತುಷ್ಟರಾದ ಮೈತ್ರೇಯರನ್ನು ಕುರಿತು ವಿದುರ ಪಪ್ರಚ್ಚ ಕೆಲವು ಪ್ರಶ್ನೆಗಳನ್ನ ಮಾಡಿದರು ಹಾಗೆ. ಏನು ವಿದುರ ಏನ್ ಪ್ರಶ್ನೆ ಮಾಡಿದ್ರು ಅಂತ ಹೇಳ್ತಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ನಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತತೈವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ವಿದುರ ಮಾಡುವ ಪ್ರಶ್ನೆ, ಸುಖಪ್ರಾಪ್ತಿಗಾಗಿ ಜನರು ಯಾಗಾದಿ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ವೇದೋಕ್ತ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ. ತೈಹಿ ಕರ್ಮಭಿಹಿ ಅನ್ಯಸ್ಯ ದುಃಖಸ್ಯ ಉಪರಮಂ ನಾಶಂ ವಾ ನ ವಿಂದೇತ್ ಪ್ರತ್ಯುತ ಅನರ್ಥ ಪ್ರಾಪ್ತಿರೇವ ತತಸ್ಯಾತ್. ಅವರಿಗೆ ಇದರಿಂದ ಒಳ್ಳೇದೇನು ಆಗ್ತಾ ಇಲ್ಲ. ಒಳ್ಳೇದು ಅಂದ್ರೆ ಏನು, ಅವರಿಗೆ ಒಂದು ಸುಖವೂ ಸಿಗ್ತಾ ಇಲ್ಲ, ಅವರ ದುಃಖವೂ ನಾಶ ಆಗ್ತಾ ಇಲ್ಲ. ದುಃಖ ಇದ್ದಾಗ ಸುಖ ಎಲ್ಲಿಂದ ಇರ್ಲಿಕ್ಕೆ ಸಾಧ್ಯ? ಅದರಿಂದ ಅವರಿಗೆ ಸುಖವೂ ಇಲ್ಲ,
ದುಃಖವೂ ಇಲ್ಲ ಅಂತ ಎರಡೂ ಇಲ್ಲದಾಗೆ ಆಯ್ತು. ತತಃ ಕರ್ಮಣಃ ಭೂಯಃ ದುಃಖಮೇವ ವಿಂದೆ. ಮತ್ತು ಆ ವೇದೋಕ್ತ ಕರ್ಮಗಳನ್ನ, ಅದು ಹೊಗೆ ಮಧ್ಯದಲ್ಲಿ ಇರಬೇಕು, ದುಡ್ಡು ಖರ್ಚು ಇತ್ಯಾದಿ ನಾನಾ ದುಃಖಗಳು ಮತ್ತು ಬರ್ತದೆ. ಅದರಿಂದ ಯಾಗಾದಿ ಕರ್ಮಗಳನ್ನ ಮಾಡಿದರೂ ಕೂಡ ಒಂದು ರೀತಿಯಾದ ಸಂತೋಷ ಜನರಲ್ಲಿ ಇಲ್ಲ ಹಾಗೆ ಅಂತ. ಅತ್ರ ಸುಖಪ್ರಾಪ್ತಯೇ ಆತ್ಯಂತಿಕ ದುಃಖ ನಿವೃತ್ತಯೇ ಚ ಯದ್ಯುಕ್ತಂ ಕರ್ತುಂ ಯೋಗ್ಯಂ ತದ್ ಭಗವಾನ್ ನಃ ಅಸ್ಮಾಕಂ ವದೇನ್ ನಿರೂಪಯತು. ಅದರಿಂದ ಜನರು ದುಃಖ ಪರಿಹಾರ ಆಗಬೇಕು, ಸುಖ ಪಡೀಬೇಕು, ಅದಕ್ಕೆ ಯುಕ್ತವಾದ ಕಾರ್ಯ ಏನ್ ಮಾಡಬೇಕು ಅವರು ಅದನ್ನ ತಿಳಿಸ್ರಿ ಹಾಗೆ ಅಂತ ಸಾಮಾನ್ಯ ಜನರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿದುರ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ಯದ್ಯಪಿ ವಿದುರನಿಗೆ ಈ ರೀತಿಯಾದ ಒಂದು ಪರಿಸ್ಥಿತಿ ಇಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು, ಮಹನೀಯರು, ಆದರೆ ಲೋಕದ ಸಲುವಾಗಿ ಇಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜನಸ್ಯ ಕೃಷ್ಣ ವಿಮುಖಸ್ಯ ದೈವಾದ್ ಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜನಸ್ಯ ಕೃಷ್ಣ ವಿಮುಖಸ್ಯ, ಯಾರು ಕೃಷ್ಣನ ಕುರಿತಾದ ವಿಚಾರಗಳನ್ನ ಮಾಡ್ತಾ ಇಲ್ಲ. ಜನರು ಸಾಮಾನ್ಯ ನೋಡಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಪರಮಾತ್ಮನ ವಿಚಾರವನ್ನ ಮಾಡೋದಿಲ್ಲ. ಅವರು ಇನ್ನೇನು ಬರೀ ಲೌಕಿಕವಾದ ವಿಚಾರವೇ, ದುಡ್ಡು ಕಾಸು ಹೋದು ಇತ್ಯಾದಿಗಳ ವಿಚಾರವೇ ಇರ್ತದೆ ಹೊರತು ಪರಮಾತ್ಮನ ವಿಚಾರ ಇರೋದಿಲ್ಲ, ಹರಿವಾಯು ಗುರುಗಳ ವಿಚಾರ ಇರೋದಿಲ್ಲ. ಆ ರೀತಿಯಾಗಿ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ, ಅಧರ್ಮಶೀಲರಾಗಿ ಇರ್ತಾರೆ, ಮಾಡಬಾರದ ಕೆಲಸಗಳನ್ನೇ ಮಾಡ್ತಾರೆ. ಸುದುಃಖಿತಸ್ಯ, ಭಾರಿ ದುಃಖವನ್ನು ಪಡ್ತಾ ಇದ್ದಾರೆ. ಅಂತವರ ಮೇಲೆ ಅನುಗ್ರಹ ಮಾಡಬೇಕು ಅಂತ ನಿಮ್ಮಂತ ಜ್ಞಾನಿಗಳು ಸಂಚಾರ ಮಾಡ್ತಾ ಇದ್ದೀರಿ ಹಾಗೆ ಅಂತ ಮೈತ್ರೇಯರನ್ನು ಹೊಗಳ್ತಾರೆ. ನಿಮ್ಮಂತ ಜ್ಞಾನಿಗಳು ಸಂಚಾರ ಮಾಡುವುದೇ ಯಾತಕ್ಕೆ? ಈ ಹರಿಭಕ್ತರ, ಈ ತರ ಜನರ, ಅಧರ್ಮಶೀಲರಾದ, ಯದ್ಯಪಿ ಅವರಿಗೆ ಮುಕ್ತಿ ಯೋಗ್ಯರವರು, ಮುಕ್ತಿ ಯೋಗ್ಯರಾಗಿ ಇರ್ತಾರೆ, ಆದರೆ ಅಧರ್ಮಶೀಲರಾಗಿ ಇರ್ತಾರೆ. ಅಂಥವರನ್ನ ರಿಪೇರಿ ಮಾಡಬೇಕು ಅವರು, ಅದಕ್ಕಾಗಿ ನಿಮ್ಮಂಥವರು ಸಂಚಾರ ಮಾಡ್ತಾ ಇದ್ದೀರಿ ಹಾಗೆ ಅಂತ ಮೈತ್ರೇಯರು ವಿದುರರು ಹೇಳ್ತಾರೆ. ತತ್ಸಾಧುವರ್ಯಾದಿಶ ಶರ್ಮ ಭರ್ಮ ಸಂಭ್ರಾಧಿತೋ ಭಗವಾನ್ ಏನ ಪುಂಸಾಂ ಪ್ರತಿಷ್ಠಿತೋ ಯಚ್ಚತಿ ಭಕ್ತಿಭೂತೆ ಜ್ಞಾನಂ ಸ್ವಸತ್ತಾಧಿಕಮಂ ಪುರಾಣಂ. ಹೇ ಸಾಧುವರ್ಯ, ಸಾಧು ಜನರಲ್ಲಿ ಶ್ರೇಷ್ಠರಾದ ಹೇ ಮೈತ್ರೇಯರೇ, ಶರ್ಮವರ್ತ್ಮ ಆದಿಶ, ಆ ಸುಖದ ಮಾರ್ಗವನ್ನು ನಮಗೆ ತಿಳಿಸಿಕೊಡಿ. ಸುಖ ಪಡೆಯುವ ಮಾರ್ಗ, ದುಃಖ ಪರಿಹಾರ ಆಗಬೇಕು. ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕು. ಸುಖ ಬೇಕು, ದುಃಖ ಬೇಡ. ಸುಖ ಬೇಕು, ದುಃಖ ಬೇಡ, ಆದ್ರೆ ಅದರ ಉಪಾಯ ಮಾತ್ರ ಗೊತ್ತಿಲ್ಲ. ಅದರಿಂದ ಅಂತ ಉಪಾಯವನ್ನ ಹೇಳಿ ಹಾಗೆ ಅಂತ. ಇದ್ರ ಮೇಲೆ ಒಂದು ಆಕ್ಷೇಪ. ನಾನು ಭಗವಜ್ಞಾನಮೇವ ದುಃಖ ನಿವೃತ್ತಿಯಾದಿ ರೂಪ ಮೋಕ್ಷ ಸಾಧನತ್ವೇನ ಶ್ರುತ್ಯಾದಿ ಸಿದ್ಧಂ. ಪರಮಾತ್ಮನ ಜ್ಞಾನದಿಂದಲೇ ದುಃಖ ನಿವೃತ್ತಿ ಆಗ್ತದೆ, ಮೋಕ್ಷ ಸಾಧನೆ ಆಗುತ್ತದೆ ಹಾಗೆ ಅಂತ ಶ್ರುತ್ಯಾದಿಗಳಲ್ಲಿ, ಆದಿಪದದಿಂದ ಮಹಾಭಾರತ ಇತ್ಯಾದಿಗಳನ್ನ ಇಟ್ಕೋಬೇಕು. ವೇದಗಳಲ್ಲಿ, ಮಹಾಭಾರತಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಅದನ್ನ ಓದಿಕೊಂಡು ಉದ್ಧಾರ ಆಗಬೇಕಷ್ಟೇ. ಅದರಿಂದ ಮತ್ತೆ ಯಾಕೆ ಪ್ರಶ್ನೆ ಮಾಡ್ತೀರಿ ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇತ್ಯಾಶಂಕಾಯಾಂ ಜ್ಞಾನಮೇವ ಕೇನ ಕರ್ಮಣ. ಆಯ್ತು, ವೇದಾದಿಗಳಲ್ಲಿ ಹೇಳಿದ ಜ್ಞಾನವೇ ನಮಗೆ ಬರುವ ಮಾರ್ಗ ಹೇಗೆ? ಅಂತಃಕರಣ ಶುದ್ಧಿಯಾಗಿ ಆ ಜ್ಞಾನ ನಿಲ್ಲಬೇಕಲ್ವಾ? ಅದು ನನ್ನ ಪ್ರಶ್ನೆ, ಅಭಿಪ್ರಾಯ ಹಾಗೆ. ಹೌದು, ವೇದಾದಿ ಶಾಸ್ತ್ರಗಳಲ್ಲಿ ಇದೆ, ಮಹಾಭಾರತಾದಿಗಳಲ್ಲಿ ಇದೆ, ಆದರೆ ಅದು ನನ್ನ ಮನಸ್ಸಿಗೆ ಬಂದಿಲ್ಲಲ್ಲ. ಅದೆಲ್ಲೋ ಹೊರಗಡೆ ಇದೆ, ಅದು ನನ್ನ ಮನಸ್ಸಿಗೆ, ಮಸ್ತಕಕ್ಕೆ ಬರಬೇಕಲ್ವ? ಅದು ಹೇಗೆ ಬರುತ್ತದೆ? ಅಂತಃಕರಣ ಶುದ್ಧಿ ದ್ವಾರ. ಆ ತೂತು ಮಡಿಕೆ ಆದ್ರೆ ಉಪಯೋಗ ಇಲ್ಲ. ಮಡಿಕೆ ತೂತಾಗಿದ್ರೆ ಎಷ್ಟು ನೀರು ತುಂಬಿಸಿದ್ರೂ ಸೋರಿ ಹೋಗ್ಬಿಡುತ್ತದೆ. ಅದರಿಂದ ಅಂತಃಕರಣ ಶುದ್ಧಿ ಇಲ್ಲದೆ ಮಾಡುವ ಯಾವ ಕೆಲಸಗಳು ಕೂಡ ಅದು ಉಪಕಾರಿ ಆಗೋದಿಲ್ಲ. ಅದರಿಂದ ಅದು ನನ್ನ ಪ್ರಶ್ನೆ ಅಂತ. ಅಂತಃಕರಣ ಶುದ್ಧಿಯನ್ನು ಕೊಟ್ಟು ಪರಮಾತ್ಮನ ತತ್ವಜ್ಞಾನ ಹೃದಯದಲ್ಲಿ ನಿಲ್ಲುವಂತೆ ಆಗಬೇಕು. ಅದಕ್ಕೇನು ಉಪಾಯ ಅಂತ. ಏನ ಕರ್ಮಣ ಸಂಭ್ರಾಧಿತ, ಯಾವ ಕರ್ಮದಿಂದ ಆರಾಧಿಸಲ್ಪಟ್ಟ ಪರಮಾತ್ಮ ಅಧಿಕಾರಿಗಳಿಗೆ ವೈರಾಗ್ಯದ್ವಾರ ಭಕ್ತಿಪೂತ ಹೃದಯಸ್ಥಿತ, ವೈರಾಗ್ಯವನ್ನೂ ಕೊಡಬೇಕು.
ಜ್ಞಾನವನ್ನೂ ಕೊಡಬೇಕು, ಭಕ್ತಿಯನ್ನು ಕೊಟ್ಟು ಹೃದಯದಲ್ಲಿ ಇರಬೇಕು. ನೋಡಿ, ಇದೆ ನಮಗೂ ಇದೇ ಬೇಕಾಗಿರೋದು. ನೋಡಿ, ದೇವರು ನಮ್ಮ ಹೃದಯದಲ್ಲಿ ಇರಬೇಕು. ಅದನ್ನು ಯಾಕೇನ್ ಮಾಡಬೇಕು ನಾನು? ಯದ್ಯಪಿ ಆ ಜ್ಞಾನ ವೇದ, ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲಿ ಇದೆ, ಆದರೆ ನನಗೆ ಸಿಗ್ತಾ ಇಲ್ಲ. ಅದು ಹೇಗಿದೆ ಅಂದ್ರೆ, ಅಡಿಗೆ ಮನೆಯಲ್ಲಿ ಪದಾರ್ಥಗಳು ಇದೆ ಹಾಗೆಂದ ಕೂಡಲೇ ನಮಗೆ ಬಾಯಿಗೆ ಬರುತ್ತದಾ? ಅಡಿಗೆ ಮನೆಯಿಂದ ಅದು ನೈವೇದ್ಯ ಆಗಬೇಕು, ನಮ್ಮ ಎಲೆಗೆ ಬಡಿಸ್ಬೇಕು, ಆಮೇಲೆ ನಮ್ಮ ಬಾಯಿಗೆ ಬರಬೇಕು ಅಲ್ವಾ? ಆ ತರ ಕ್ರಮ ಅದು. ಅದರಿಂದ ವೇದ ಮಹಾಭಾರತ ಜ್ಞಾನ ಎಲ್ಲ ಹೊರಗಿದೆ, ಆದರೆ ನನ್ನ ಹೃದಯಕ್ಕೆ ಬರಬೇಕಲ್ಲ ಅಂತ ಪ್ರಶ್ನೆ. ಇದು ನನ್ನ ಪ್ರಶ್ನೆ. ಹಾಗೆ ಅದರಿಂದ ಯಾವ ಕರ್ಮದಿಂದ ಪರಮಾತ್ಮ ಅಧಿಕಾರಿಗಳಿಗೆ ವೈರಾಗ್ಯವನ್ನು ಕೊಡಬೇಕು, ಭಕ್ತಿಯನ್ನು ಕೊಡಬೇಕು, ಹೃದಯದಲ್ಲಿ ಇರುವವನಾಗಬೇಕು. ಶ್ರವಣಾದಿನ ಧ್ಯಾತಸ್ಸನ್, ಶ್ರವಣಾದಿಗಳಿಂದ ಧ್ಯಾನಿಸಲ್ಪಟ್ಟವನಾಗಿ ಸ್ವಸತ್ತಾದಿಗಮ ಸ್ವಮಾಹಾತ್ಮ್ಯ ವಿಷಯಕಂ ಪುರಾಣಂ, ತನ್ನ ಮಹಿಮೆಯನ್ನ ಅಂದ್ರೆ ಪರಮಾತ್ಮನ ಮಹಿಮೆಯನ್ನು ತಿಳಿಸುವ ಪುರಾಣಗಳನ್ನು ನಮಗೆ ಕೊಡಬೇಕು. ಗುರು ಸಂಪ್ರದಾಯ ಆಗತಂ, ಅದು ಏನೋ ಯಾರೋ ತಲೆಗೆ ಬಂದದ್ದು ಅಂತ ಆಗಬಾರ್ದು, ಪರಂಪರೆ ಇರಬೇಕು. ನೋಡಿ, ಜ್ಞಾನಕ್ಕೆ ತುಂಬಾ ಮುಖ್ಯ ಯಾವುದು? ಪರಂಪರಾಗತವಾದದ್ದು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಮಹಾಭಾಗವತ ಬಂದಾಗಲೂ ಕೂಡ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ್ದು, ಬ್ರಹ್ಮದೇವರು ಅದನ್ನ ನಾರದರಿಗೆ ಹೇಳಿದ್ದು, ನಾರದರು ಅದನ್ನ ವೇದವ್ಯಾಸರಲ್ಲಿ ನಿವೇದಿಸಿಕೊಂಡದ್ದು, ವೇದವ್ಯಾಸರು ಅದನ್ನ ಶುಕಾಚಾರ್ಯರಿಗೆ ಹೇಳಿದ್ರು, ಶುಕಾಚಾರ್ಯರು ಅದನ್ನ ಪರೀಕ್ಷಿತ ರಾಜನಿಗೆ ಹೇಳಿದರು. ಆ ಸಂದರ್ಭದಲ್ಲಿ ಸೂತರು ಅಲ್ಲಿ ಇದ್ದರು, ಆ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳಿದರು ಅಂತ. ಈ ರೀತಿಯಾಗಿ ಜ್ಞಾನಕ್ಕೆ ಏನಿದೆ, ಈ ಭಾಗವತ ಶಾಸ್ತ್ರಕ್ಕೆ, ಈ ಭಾಗವತ ಜ್ಞಾನಕ್ಕೆ ಏನಿದೆ? ಒಂದು ಪರಂಪರೆ ಇದೆ ನೋಡಿ. ಆ ರೀತಿಯಾಗಿ ಜ್ಞಾನ, ಅದೇ ತರ ವೇದವೂ ಅಷ್ಟೇ. ವೇದ ಅದು ನಾವೇ ಪುಸ್ತಕ ತೆಗೆದು ಓದ್ತೀವಿ, ಅದು ಸರಿ ಹೋಗೋದಿಲ್ಲ. ಅದನ್ನ ಗುರುಮುಖೇನ ಆಗಬೇಕು, ಗುರುಗಳ ಮುಖಾಂತರ ಕೇಳಬೇಕು. ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ಅಂತ ಗುರುಗಳು ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಗುರುಪ್ರಸಾದ ದ್ವಾರ ಇದೆಲ್ಲ ಆಗಬೇಕು. ಆಗ ಮಾತ್ರ ಅದು ಅಪರೋಕ್ಷ ಜ್ಞಾನವನ್ನು ಕೊಡುತ್ತದೆ. ಇಲ್ಲದಿದ್ರೆ ಪುಸ್ತಕ ಇದೆ, ನಾನು ತೆಗೆದು ಓದ್ಕೋತೀನಿ, ನನಗೆ ಅರ್ಥ ಆಗ್ತದೆ, ಸಂಸ್ಕೃತ ಬರ್ತದೆ, ವ್ಯಾಕರಣ ತರ್ಕ ಬರುತ್ತದೆ, ಅದು ಆಗೋದಿಲ್ಲ ಅಂತ. ಗುರುಮುಖೇನೇವ ಅದು ಪರಂಪರೆ. ಯಾಕೆ ಗುರುಮುಖೇನ ಬಂದದ್ದು? ಅದು ಪರಂಪರಾಗತವಾದದ್ದು ಅಂತ. ಅದರಿಂದ ಅಂಥ ಕರ್ಮ ಏನ್ ಮಾಡಿದರೆ ಪರಮಾತ್ಮ ಕೂಡಲೇ ಬಂದು ಹೃದಯದಲ್ಲಿ ಇರ್ತಾನೆ, ಜ್ಞಾನ ಕೊಡ್ತಾನೆ, ವೈರಾಗ್ಯ ಕೊಡ್ತಾನೆ, ಅದನ್ನ ನಮಗೆ ಹೇಳಿ ಹಾಗೆ ಅಂತ ವಿದುರನ ಪ್ರಶ್ನೆ, ಅಭಿಪ್ರಾಯ. ಕರೋತಿ ಕರ್ಮಾಣಿ ಕೃತಾವತಾರೋ ಯಾನ್ಯಾತ್ಮತಂತ್ರೋ ಭಗವಾನ್ ಸ್ತ್ರೀದೀಶಃ ಯಥಾ ಸಸರ್ಜಾಗ್ರ ಇದಂ ನಿರೀಹಃ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಸ್ವಸತ್ತಾದಿಗಮಂ ಇತಿ ಯಸ್ಯ ಭಗವಾನ್ ಮಾಹಾತ್ಮ್ಯಸ್ಯ ಜ್ಞಾನ ಮೋಕ್ಷ ಸಾಧನ ಮುಕ್ತಂ ತದೇವ ಮಾಹಾತ್ಮ್ಯಂ ಪೃಚ್ಛತಿ. ಪರಮಾತ್ಮನ ಮೋಕ್ಷ ಸಾಧನಕ್ಕೆ ಉಪಯುಕ್ತವಾದ ಪರಮಾತ್ಮನ ಮಹಾತ್ಮ್ಯ ಜ್ಞಾನವನ್ನೇ ಹೇಳ್ತಾ ಇದ್ದಾರೆ. ಯಾನಿ ಕರ್ಮಾಣಿ ಕರೋತಿ, ಪರಮಾತ್ಮ ತಾನು ಅವತಾರವನ್ನ ಮಾಡಿ, ಕೃತಾವತಾರ ಮತ್ಸ್ಯಕೂರ್ಮಾದಿ ಅನಂತ ಅವತಾರಗಳಲ್ಲಿ ಪರಮಾತ್ಮ ತಾನು ಏನ್ ಮಾಡಿದ್ದೇನು? ಪ್ರತ್ಯೇಕಂ ಅಗ್ರೇತನ ಕ್ರಿಯಾ ಸಂಬಂಧ. ಕೃತಾವತಾರ ಪುರುಷಾದಿ ಅವತಾರ ಅಂದ್ರೆ ನಾವು ಆರಂಭದಲ್ಲಿ ನೋಡಿದೀವಿ ನೋಡಿ, ವಿರಾಟ್ ರೂಪ ಇತ್ಯಾದಿಗಳು. ಆ ಪುರುಷಾದಿ ಅವತಾರಗಳಲ್ಲಿ ಏನು ವಿಶೇಷವಾಗಿ ಕರ್ಮಗಳನ್ನು ಮಾಡಿದ ಅದನ್ನು ತಿಳಿಸಿಕೊಡಿ. ಅಗ್ರೇ ಮತ್ತು ಸೃಷ್ಟಿಯ ಆದಿಕಾಲದಲ್ಲಿ ಸ್ವಪ್ರಯೋಜನ ಇಚ್ಛಾರಹಿತ, ದೇವರಿಗೆ ತನಗಾಗಿ ಯಾವುದು ಮಾಡಿಕೊಳ್ಳೋದಿಲ್ಲ. ದೇವರು ಜೀವರ ಉದ್ಧಾರಕ್ಕಾಗಿಯೇ ಈ ಬ್ರಹ್ಮಾಂಡ ಸೃಷ್ಟಿ ಎಲ್ಲವೂ. ಅಂತ ಇಚ್ಛಾರಹಿತನಾದ ಪರಮಾತ್ಮ ಯಾವ ಪ್ರಕಾರದಿಂದ ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ? ಬ್ರಹ್ಮಾಂಡದ ಸೃಷ್ಟಿ ಹೇಗೆ ಆಯಿತು ಹಿಂದೆ ನೋಡಿದ್ದೀವಿ. ಆದರೂ ಇದು ವಿದುರರು ಮೈತ್ರೇಯರ ಮುಖಾಂತರ ಕೇಳುವ ಪ್ರಶ್ನೆ ಇದು. ಸಮ್ಯಕ್ ಸ್ಥಿತಂ ಕೃತ್ವಾಗ್, ಮತ್ತು ಆ ಹುಟ್ಟಿದ ಜೀವರು ಹೇಗೆ ಬದುಕ್ತಾರೆ, ಅವರ ಜೀವನ ವೃತ್ತಿ ಏನು, ಏನ್ ಮಾಡ್ಕೊಂಡು ಬದುಕ್ತಾರೆ, ಅದೆಲ್ಲವನ್ನು ಕೂಡ ನಮಗೆ ತಥಾ ವರ್ಣಯ, ಅದನ್ನ ವರ್ಣನೆ ಮಾಡಿ ಹಾಗೆ ಅಂತ
ವಿದುರರು ಮೈತ್ರೇಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಥಾ ಪುನಸ್ವೇ ಖೈದಂ ನಿವೇಶ್ಯ ಶೇತೆ ಗುಹಾಯಾಂ ಸ ನಿವೃತ್ತ ವೃತ್ತಿ ಯೋಗೇಶ್ವರಾಧೀಶ್ವರ ಏಕ ಏತದ್ ಅನುಪ್ರವಿಷ್ಟೋ ಬಹುಧಾ ಯಥಾಸೀತ್. ಪುನಃ ಪ್ರಳಯೇ ಸ್ವೀಯೆ. ಮತ್ತೆ ಪರಮಾತ್ಮ ಏನ್ ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಆದ ಮೇಲೆ ಪ್ರಳಯ ಕಾಲ ಬಂದಾಗ ಮತ್ತೆ ಎಲ್ಲರನ್ನು ತನ್ನ ಉದರದಲ್ಲಿ ಇಟ್ಕೊಂಡು ಮಲಗಿಬಿಡ್ತಾನೆ, ಯೋಗ ನಿದ್ರೆ. ಖೇ ಅದು ಉದರಾಕಾಶ ಅಂತ ಬರೀತಾರೆ. ಹೃದಯಾಕಾಶ ಒಂದು, ಉದರಾಕಾಶ ಒಂದು. ಪರಮಾತ್ಮನ ಜೀವರ ಹೃದಯಾಕಾಶದಲ್ಲಿ ಪರಮಾತ್ಮನ ಉದರಾಕಾಶದಲ್ಲಿ ಜೀವರು, ಹಾಗೆ ಅಂತ. ಉದರಾಕಾಶದಲ್ಲಿ ಎಲ್ಲರನ್ನು ಇಟ್ಕೊಂಡು ಮಲಗ್ತಾನೆ ಅಂತ. ಸ ನಿವೃತ್ತ ವೃತ್ತಿ, ಸೃಷ್ಟ್ಯಾದಿ ವ್ಯಾಪಾರ ಎಲ್ಲ ಉಪರತ ಆಗಿರುತ್ತದೆ ಆ ಸಂದರ್ಭದಲ್ಲಿ, ಪ್ರಳಯ ಕಾಲದಲ್ಲಿ. ಈ ರೀತಿಯಾಗಿ ಮತ್ಸ್ಯಾದಿ ರೂಪೇಣ ತೈಹಿ ಅವತಾರಾದಿಭಿಃ ಅವತಾರ ಭೇದೈಹಿ ಯಾನಿ ಕರ್ಮಾಣಿ ವಿಧತ್ತೆ ಕರೋತಿ ತಾನಿ ಚ ವರ್ಣೇಯ. ಮತ್ತು ಪುನಃ ಸೃಷ್ಟಿಯನ್ನ ಮಾಡಿ ಪ್ರಳಯಕಾಲ ಮುಗಿತು, ಪ್ರಳಯಕಾಲ ಮುಗಿತು, ಮತ್ತೆ ಸೃಷ್ಟಿಕಾಲ, ಮತ್ತೆ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ನಾನಾ ರೂಪಗಳನ್ನು ತೆಗೆದುಕೊಳ್ತಾನೆ. ಮತ್ಸ್ಯ, ಕೂರ್ಮ ಇತ್ಯಾದಿ ಅವತಾರಗಳನ್ನು ತೆಗೆದು ಮತ್ತೆ ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ, ಈ ಚಕ್ರ ತಿರುಗ್ತಾನೇ ಇದೆ. ಅದನ್ನ ಪರಮಾತ್ಮ ಮಾಡ್ತಾನಲ್ಲ, ಅದನ್ನ ತಾನಿಚ ವರ್ಣಯ, ಅವುಗಳನ್ನ ತಿಳಿಸಿಕೊಡಿ ಅಂತ ಪ್ರಾರ್ಥನೆ. ಕ್ರೀಡನ್ ವಿಧತ್ತೆ ದ್ವಿಜಗೋಸುರಾಣಾಂ ಕ್ಷೇಮಾಯ ಕರ್ಮಾಣ್ಯವತಾರ ಭೇದೈಃ ಮನೋನ ತೃಪ್ಯತ್ಯಪಿ ಶೃಣ್ವತಾಂನಃ ಶುಶ್ಲೋಕಮೌಲೇಶ್ಚರಿತಾಮೃತಾನಿ. ಕ್ರೀಡನ್ ವಿಧತ್ತೆ, ಎಲ್ಲವನ್ನು ಆಟ ಆಡ್ತಾ ಪರಮಾತ್ಮ ಮಾಡ್ತಾನೆ. ಯಾತಕ್ಕೆ? ದ್ವಿಜ ಗೋಸುರಾಣಾಂ ಕ್ಷೇಮಾಯ. ಪರಮಾತ್ಮ ನಾನಾ ಅವತಾರಗಳನ್ನು ತೆಗೆದು ನಾನಾ ಕರ್ಮಗಳನ್ನು ಮಾಡೋದು ಯಾತಕ್ಕೆ? ಗೋಬ್ರಾಹ್ಮಣ ದೇವತೆಗಳ ಹಿತಕ್ಕಾಗಿ. ಗೋವುಗಳ ಸಂರಕ್ಷಣೆ ಆಗಬೇಕು, ಬ್ರಾಹ್ಮಣರ ಸಂರಕ್ಷಣೆ ಆಗಬೇಕು, ಮತ್ತು ದೇವತೆಗಳ ಸಂರಕ್ಷಣೆ ಆಗಬೇಕು. ದ್ವಿಜ ಗೋ ಸುರಾಣಾಂ ಕ್ಷೇಮಾಯ ಕರ್ಮಾಣಿ ಅವತಾರ ಭೇದಹಿ, ನಾನಾ ಅವತಾರ ನಾನಾ ಕರ್ಮಗಳು. ಉದ್ದೇಶ ಏನು? ಒಂದೇ, ದ್ವಿಜಗೋ ಸುರಾಣಾಂ ಕ್ಷೇಮಾಯ, ಗೋವುಗಳ ಬ್ರಾಹ್ಮಣರ ದೇವತೆಗಳ ರಕ್ಷಣೆ ಆಗಬೇಕು. ಅದಕ್ಕಾಗಿಯೇ ಪರಮಾತ್ಮ ಅವತಾರಗಳನ್ನ ತೆಗೆಯೋದು. ಇಲ್ಲಿ ಈ ಒಂದು ಕೃಷ್ಣಾವತಾರ ಮಾತ್ರ ಅಲ್ಲ, ನೀವು ಯೋಚನೆ ಮಾಡಿದ್ರೆ ದೇವರ ಯಾವುದೇ ಅವತಾರ ಇರಲಿ, ಯಾವುದೇ ವ್ಯಾಪಾರ ಇರಲಿ, ಇದರಲ್ಲೇ ಅಡಕವಾಗಿರುತ್ತದೆ. ದ್ವಿಜಗೋ ಸುರಾಣಾಂ ಕ್ಷೇಮಾಯ. ನೋಡಿ, 10ನೇ ಶ್ಲೋಕವೂ ಹಾಗೆ ಇದೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ. ಹಾಗೆ ಗೋಬ್ರಾಹ್ಮಣರ ಹಿತಕ್ಕಾಗಿ ದೇವರು ಎಲ್ಲವನ್ನು ಮಾಡ್ತಾ ಇದ್ದ. ಅದರಿಂದ ಅಂಥ ಪರಮಾತ್ಮನ ಕಥೆಯನ್ನ ಎಷ್ಟು ಬಾರಿ ಕೇಳಿದರೂ ಕೂಡ ಏನಾಗೋದಿಲ್ಲ, ಮನೋನ ತೃಪ್ಯತಿ, ಮನಸ್ಸು ತೃಪ್ತಿ ಆಗೋದಿಲ್ಲ. ಶುಶ್ಲೋಕ ಮೌಲೀಶ್ವರ ಚರಿತಾಮೃತಾನಿ, ಪರಮಾತ್ಮನ ಚರಿತಾಮೃತ ಅದು ಎಷ್ಟು ಕೇಳಿದ್ರು ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ, ಆದರೂ ಕೂಡ ನಮಗೆ ತೃಪ್ತಿ ಆಗೋದಿಲ್ಲ, ಮತ್ತೆ ಕೇಳಬೇಕು ಅಂತ ಅನಿಸ್ತದೆ. ಹಾಗೆ ಯೈಸ್ತತ್ವಭೇದೈರ್ ಅಧಿಲೋಕನಾಥೋ ಲೋಕಾನಲೋಕಾನ್ ಸಹ ಲೋಕಪಾಲಾನ್ ಅಚೀಕ್ಲಪದ್ಯತ್ರ ಹಿ ಸರ್ವಸತ್ವ ನಿಕಾಯ ಭೇದೋ ಅಧಿಕೃತಃ ಪ್ರತೀತಃ. ತತ್ವಭೇದೈಃ ಮಹದಾದಿ ತತ್ವವಿಶೇಷೈಃ ಅಧಿಲೋಕನಾಥಃ. ಅಚೀಕ್ಲಪದ್, ಪರಮಾತ್ಮ ಸೃಷ್ಟಿಯನ್ನ ಮಾಡಿ ಸಂರಕ್ಷಣೆ ಮಾಡಬೇಕು ಅಂತ ಲೋಕಪಾಲಕರನ್ನ, 8 ದಿಕ್ಕಿಗೆ 8 ಲೋಕಪಾಲಕರನ್ನ ಪರಮಾತ್ಮ ನಿರ್ಮಾಣ ಮಾಡಿ, ಆ ಲೋಕಾನ್ ಅಲೋಕಾನ್ ಸಹ ಲೋಕಪಾಲ ಅಂದ್ರೆ ಒಂದಷ್ಟು ಸೂರ್ಯನ ಪ್ರಕಾಶ ಇರತಕ್ಕ ಲೋಕ, ಅದನ್ನ ಲೋಕ ಅಂತ ಕರೆಯೋದು. ಸೂರ್ಯನ ಪ್ರಕಾಶ ಎಲ್ಲಿ ತನಕ ಇರ್ತದೋ ಅಲ್ಲಿ, ಸೂರ್ಯನ ಪ್ರಕಾಶ ಬರದೇ ಇರುವ ಬೇರೆ ಲೋಕಗಳು ಇದೆ, ಅದನ್ನ ಅಲೋಕ ಅಂತ ಕರೀತಾರೆ. ಅಂತ ಲೋಕ ಮತ್ತು ಅದನ್ನ ರಕ್ಷಣೆ ಮಾಡತಕ್ಕ ಲೋಕಪಾಲಕರು ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಪರಮಾತ್ಮ ಕಲ್ಪಯಾಮಾಸ ಅಚೀಕ್ಲಪತ್, ಅವರೆಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಈ ಲೋಕದ ಕ್ಷೇಮವನ್ನು ಮಾಡ್ತಾ ಇದ್ದಾನೆ.
ಇದರಿಂದ ಪರಮಾತ್ಮ ನಾನಾ ಯೋನಿಗಳನ್ನು ಸೃಷ್ಟಿ ಮಾಡ್ತಾನೆ. ಪ್ರಾಣಿಗಳು, ಪಕ್ಷಿಗಳು ಹಾಗೆ ಅಂತ ನಾನಾ ಭೇದಗಳಿಂದ ಸೃಷ್ಟಿ ಮಾಡಿ ಇದನ್ನೆಲ್ಲವನ್ನು ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಆ ಶರೀರಗಳನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ. ಹಾಗೆ ಅಂತ ಆಗಮಾದಿನ ಇದು ವೇದಾದಿಗಳಲ್ಲಿ ತಿಳಿದು ಬರುತ್ತದೆ ಈ ವಿಚಾರ. ತದಪಿ ವರ್ಣಯ, ಅವುಗಳನ್ನು ಕೂಡ ನೀವು ವರ್ಣನೆ ಮಾಡಬೇಕು. ಹಾಗೆ ಇನ್ನು ಏನ ಪ್ರಜಾನಾಮುತ ಆತ್ಮಕರ್ಮ ರೂಪಾಭಿಧಾನೇನ ಭಿಧಾಂ ವ್ಯಧತ್ತ ನಾರಾಯಣೋ ವಿಶ್ವಸೃಗಾತ್ಮ ಯೋನಿಃ ಏತಚ್ಚ ನೋ ವರ್ಣಯ ವಿಪ್ರವರ್ಯ. ಯಾವ ಪ್ರಕಾರದಿಂದ ಪರಮಾತ್ಮ ಈ ಜೀವರಿಗೆ ಕರ್ಮ, ರೂಪ, ನಾಮ ಇದೆಲ್ಲ ಬೇರೆ 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 ಇದೆ ನೋಡಿ. ಒಂದು ಜೀವರಿಗೆ ಇದ್ದ ಕರ್ಮ ಇನ್ನೊಂದು ಜೀವರಿಗೆ ಇರಲ್ಲ. ಒಂದು ಜೀವನಿಗೆ ಇದ್ದ ರೂಪ ಮತ್ತೊಂದು ಜೀವರಿಗೆ ಇರಲ್ಲ. ಹೆಸರು ಅಷ್ಟೇ, ಬೇರೆ ಬೇರೆ ಹೆಸರುಗಳು. ಎಲ್ಲ ಪರಸ್ಪರ ವ್ಯಾವೃತ್ತವಾದದ್ದು, ಒಂದಕ್ಕೊಂದು ಭೇದ ಇರತಕ್ಕದ್ದು. ಎಲ್ಲವನ್ನು ಮಾಡ್ತಾ ಇದ್ದಾನೆ ವಿಶ್ವಸೃಕ್. ಅದೆಲ್ಲವನ್ನು ಕೂಡ ನಮಗೆ. ಮತ್ತು ಪರಮಾತ್ಮ ಏನಾಗಿದ್ದಾನೆ? ಆತ್ಮ ಯೋನಿ. ಇದನ್ನೆಲ್ಲ ಕೊಡುವವರು ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಕೂಡ ಕಾರಣನಾಗಿದ್ದಾನೆ. ಈ ನಾಮ, ರೂಪ, ಕ್ರಿಯೆ ಎಲ್ಲವನ್ನು ಕೂಡ ಪ್ರೇರಣೆ ಮಾಡುವವರು ಬ್ರಹ್ಮದೇವರು. ಅವರನ್ನ ಪ್ರೇರಣೆ ಮಾಡುವವನಾಗಿ ಪರಮಾತ್ಮ ಇದ್ದು ಎಲ್ಲವನ್ನು ಮಾಡ್ತಾನೆ. ಚತುರ್ಮುಖದ್ವಾರ ಕಥಂ ಏತತ್ ಸರ್ವಂ ಕೃತವಾನ್. ಬ್ರಹ್ಮದೇವರ ಮುಖಾಂತರ ಇದೆಲ್ಲವನ್ನು ಹೇಗೆ ಮಾಡ್ತಾನೆ ಅದನ್ನ ನಮಗೆ ತಿಳಿಸಿಕೊಡಿ ಅಂತ ಪ್ರಶ್ನೆಯ ಅಭಿಪ್ರಾಯ. ಪರಾವರೇಶಾಂ ಭಗವಾನ್ ಕೃತಾನಿ ಶ್ರುತಾನಿ ಮೇ ವ್ಯಾಸ ಮುಖಾದಭೀಕ್ಷ್ಣಂ ನ ತೃಪ್ನುಮಃ ಕರ್ಣ ಸುಖಾವಹಾನಾಂ ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್. ಪರಾವರೇಶಾಂ, ಇನ್ನು ಮಹಾಭಾರತಾದಿ ಗ್ರಂಥಗಳಲ್ಲಿ ವೇದವ್ಯಾಸರು ತಿಳಿಸಿದ್ದಾರೆ. ಪರಾವರೇಶಾಂ ಕೃತಾನಿ ಅಂದರೆ ನಾನಾ ವರ್ಣಾಶ್ರಮಗಳು ಇದೆ ಅಲ್ಲವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಾದಿಗಳು ಅಂತ. ಮತ್ತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಶ್ರಮ ಅಂತ ಆಶ್ರಮಗಳು, ವರ್ಣಾಶ್ರಮಗಳು ಬೇರೆ ಬೇರೆ ಇದೆ. ಯಾವ ವರ್ಣಾಶ್ರಮದವರು ಏನ್ ಮಾಡಬೇಕು ಅದೆಲ್ಲವನ್ನು ಕೂಡ ಪರಮಾತ್ಮ ಮಹಾಭಾರತದಲ್ಲಿ ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ. ಮಹಾಭಾರತ ಏನ್ ಮಾಡ್ತದೆ? ಧರ್ಮಗಳನ್ನ ಬೋಧನೆ ಮಾಡ್ತಾ ಇದೆ. ಹಾಗೆ ಅಂತಾನೆ ಮಹಾಭಾರತ ಒಟ್ಟು ಪರಮಾತ್ಮನ ವಿಚಾರವನ್ನ ಹೇಳಿದೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ. ಅದರ ಪ್ರಧಾನವಾಗಿ ಏನೋ ದಾನ ಮಾಡು, ಹಾಗೆ ಮಾಡು, ಇದು ಮಾಡು ಹಾಗೆ ಅಂತ ವರ್ಣಾಶ್ರಮ ಧರ್ಮವನ್ನ ವಿಶೇಷವಾಗಿ ಅಲ್ಲಿಗೆ ಹೇಳಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಋತೆ ಅಂದ್ರೆ ಅವಗಮೆ, ಋಗತೌ ಧಾತೋ ತೇಷಾಂ ತಾತ್ಪರ್ಯ ಅವಗಮೆ ಕೃಷ್ಣಕರ್ತಾಮೃತ ಓಘ ಏವಾಸೌ. ಆದ್ರೆ ವಾಸ್ತವಿಕವಾಗಿ ಮಹಾಭಾರತದ ನಿಜವಾದ ಅರ್ಥ ಏನು? ಎಲ್ಲವೂ ಕೂಡ ಕೃಷ್ಣನ ಮಹಿಮೆಯನ್ನೇ ಹೇಳ್ತಾ ಇದ್ದಾರೆ. ನೋಡಿ, ಕೌರವರ ಪಾಂಡವರ ಕಥೆಯನ್ನ ಹೇಳುವಾಗ ಪಾಂಡವರು ಗೆದ್ರು ಹಾಗೆಂದ್ರೆ ಏನರ್ಥ? ಧರ್ಮ ಗೆದ್ದಿತ್ತು ಅಂತ ಅರ್ಥ. ಕೌರವರು ಸೋತರು ಹಾಗೆಂದ್ರೆ ಏನರ್ಥ? ಅಧರ್ಮ ಸೋಲುತ್ತದೆ. ಅಧರ್ಮ ಸೋಲುತ್ತದೆ, ಧರ್ಮ ಗೆಲ್ಲುತ್ತದೆ. ಹಾಗೆಂದ್ರೆ ಅದನ್ನು ಮಾಡುವವರು ಯಾರು? ಕೃಷ್ಣ. ಹಾಗೆ ಅಂತ ಅದರಿಂದ ಮಹಾಭಾರತ ಏನ್ ಹೇಳಕ್ಕೆ ಹೊರಟಿತ್ತು? ಕೃಷ್ಣನ ಮಹಿಮೆಯನ್ನೇ ಹೇಳಕ್ಕೆ ಹೊರಟಿತ್ತು. ಆದರೆ ಅಷ್ಟು ತನಕ ನಾವು ತಲೆ ಓಡಿಸೋದಿಲ್ಲ. ಓ ಕೌರವರ ಪಾಂಡವರ ಕಥೆ ಅಂತ ಅಲ್ಲೇ ಮುಕ್ತಾಯ ಮಾಡಿಬಿಡ್ತೀವಿ, ಅಲ್ಲೇ ಕನ್ಕ್ಲೂಡ್ ಮಾಡಿಬಿಡ್ತೀವಿ. ಹಂಗೆ ಮಾಡಬೇಡಿ ಅಂತ ಇನ್ನು ಸ್ವಲ್ಪ ಒಳಗೆ ಹೋಗಿ ಆ ಕೌರವರನ್ನ ಪಾಂಡವರನ್ನು ಕೂಡ ಪ್ರೇರಣೆ ಮಾಡುವವರು ಯಾರು? ದೇವತೆಗಳು. ಅವರನ್ನ ಪ್ರೇರಣೆ ಮಾಡುವವರು ಯಾರು? ಪ್ರಾಣದೇವರು. ಅವರನ್ನ ಪ್ರೇರಣೆ ಮಾಡುವವರು ಯಾರು? ಪರಮಾತ್ಮ. ಅದರಿಂದ ಕೌರವರ ಪಾಂಡವರ ಯುದ್ಧ ಅಂದ್ರೆ ಪಾಂಡವರು ಗೆದ್ರು ಅಂದ್ರೆ ಯಾರ ಕಥೆ ಅದು? ಅದು ಯಾರ ಗೆಲುವು? ಅದು ಪರಮಾತ್ಮ ಅನುಗ್ರಹ. ಅದು ಅಂತ ಪರಮಾತ್ಮನ ಮಹಿಮೆ. ಅದು ಪರಮಾತ್ಮನದ್ದೇ ಮಹಿಮೆ. ಅದು ಹೀಗೆ ನಾವು ತಿಳ್ಕೋಬೇಕೇ ಹೊರತು ಮೇಲ್ನೋಟಕವಾಗಿ ತೋರುವ ಕೌರವರ ಪಾಂಡವರ ಏನೋ ಅಣ್ಣ ತಮ್ಮಂದಿರ ಜಗಳ ಅಂತ ಅಷ್ಟಕ್ಕೆ ನಾವು ಅದನ್ನ ಕನ್ಕ್ಲೂಡ್ ಮಾಡಬಾರ್ದು. ಅದು ಮೇಲ್ನೋಟಕ್ಕೆ ತೋರುವ ಅರ್ಥ ಹೌದು, ಆದರೆ ಸರಿಯಾಗಿ ವಿಚಾರ ಮಾಡಿದ್ರೆ ಇಷ್ಟು ವಿಚಾರ ಇದೆ, ಕೃಷ್ಣನ ಮಹಿಮೆಯನ್ನೇ ತಿಳಿಸಿಕೊಡುತ್ತದೆ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತೇಷಾಂ ತಾತ್ಪರ್ಯ ಅವಗಮೆ ಕೃಷ್ಣಕೃತಾಮೃತೌಘ ಏವ ಅಸೌವ್ಯತಃ. ಹಾಗೆ ಅದರಿಂದ ಅಂಥ ಮಹಾಭಾರತಾದಿಗಳನ್ನ ಕೇಳಿದರೂ ಕೂಡ, ವಿದುರ ಕೇಳಿದ್ದಾನೆ, ಅದನ್ನು ಕೇಳಿದರೂ ಕೂಡ ನಮಗೆ ತೃಪ್ತಿ ಆಗಲಿಲ್ಲ. ಕರ್ಣ ಸುಖಾವಹಾನ,
ಕಿವಿಗೆ ಆನಂದವನ್ನ ತಂದುಕೊಡತಕ್ಕದ್ದು ಆ ಪರಮಾತ್ಮನ ಕತೆ. ಅಂತಹ ಕಥೆಯನ್ನ ನಮಗೆ ಹೇಳಿ ಹಾಗೆ ಅಂತ. ಅದು ಇಲ್ಲಿ ಸ್ವಲ್ಪ ವಿಚಾರ ನೋಡಿ. ತಥಾಚ ಯದ್ಯಪಿ ವ್ಯಾಸಮುಖಾತ್ ಭಾರತಾದಿಕಂ ಶ್ರುತಂ, ವೇದವ್ಯಾಸರ ಮುಖದಿಂದ ಭಾರತಾದಿಗಳನ್ನ ನಾನು ಕೇಳಿದ್ದೇನೆ, ಇದು ವಿದುರನ ಅಭಿಪ್ರಾಯ ಇದು. ಆದರೂ ಕೂಡ ಪರಾವರೇಶಾಂ ಕರ್ಮಾಣ್ಯೇವ ಪ್ರತಿಪಾದಿತಾನಿ ಇತಿ ಪ್ರತೀಯತೆ. ವರ್ಣಾಶ್ರಮ ಧರ್ಮಗಳನ್ನ ವಿಶೇಷವಾಗಿ ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂತ ಅಷ್ಟೇ ಗೊತ್ತಾಗ್ತದೆ. ಈಗ ನೋಡಿ, ಭೀಷ್ಮಾಚಾರ್ಯರು ಧರ್ಮರಾಜನನ್ನು ಕರೆಸಿ, ನೋಡಿ ಇವತ್ತು ಭೀಷ್ಮಾಷ್ಟಮಿ ಇವತ್ತು, ಅವರ ಸ್ಮರಣೆ ಅನಾಯಾಸವಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ನೋಡಿ. ಧರ್ಮರಾಜರನ್ನು ಕರೆಸಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರು, ಆಮೇಲೆ ಶಾಂತಿ ಉಪದೇಶ ಮಾಡಿದರು, ಆಮೇಲೆ ಶಾಂತಿ ಪರ್ವ ಸಂಪೂರ್ಣ ಉಪದೇಶ ಮಾಡಿದರು. ಇದೆಲ್ಲ ಯಾವುದರ ವಿಚಾರ ಇದು ಹಾಗೆಂದ್ರೆ ವರ್ಣಾಶ್ರಮಗಳ ವಿಚಾರ ಹಾಗೆ ಅಂತ. ಕ್ಷತ್ರಿಯರು ಹೇಗೆ ನಡ್ಕೋಬೇಕು ಹಾಗೆ ಅಂತ ಯುಧಿಷ್ಠಿರನಿಗೆ ಉಪದೇಶ ಮಾಡಿದರು, ಧರ್ಮಾಧರ್ಮಗಳನ್ನು ಉಪದೇಶ ಮಾಡಿದರು. ಹೀಗೆ ಅನಿಸ್ತದೆ ನಮಗೆ. ಆದರೆ ತತ್ವೇನ ದುರ್ಗಮಾರ್ಥತ್ವಾತ್ ಉಪಕ್ರಮಾದಿನ ಲಿಂಗೇನ ತೇಷಾಂ ತಾತ್ಪರ್ಯ ನಿಶ್ಚಯೇ ಹರಿಕೃತಾಮೃತೌಘತ್ವಂ ಉತ್ತಮಾಧಿಕಾರಿಭಿರೇವ ಜ್ಞಾಯತೆ. ಆದರೆ ನೀವೇನೇ ಶಾಂತಿ ಪರ್ವ ಹೇಳಿದರೂ ಕೂಡ, ರಾಜಧರ್ಮವನ್ನು ಹೇಳಿದರೂ ಕೂಡ, ಅದು ಎಲ್ಲವೂ ಕೂಡ ಎಲ್ಲಿ ಪರ್ಯವಸಾನ ಆಗತ್ತೆ, ಎಲ್ಲಿ ಕನ್ಕ್ಲೂಡ್ ಮಾಡಬೇಕು, ಉಪಕ್ರಮ ಉಪಸಂಹಾರಾದಿ ತಾತ್ಪರ್ಯ ಲಿಂಗ ಅಂತ ಇದೆ. ಅದನ್ನೆಲ್ಲ ನೋಡಿ ವಿಚಾರ ಮಾಡಿದ್ರೆ ಯಾತಕ್ಕಾಗಿ ಧರ್ಮಾಚರಣೆ ಮಾಡಬೇಕು ಹಾಗೆ ಅಂತೆಲ್ಲ ನೋಡಿದರೆ ಯಾವುದು ಧರ್ಮ ಆಗುತ್ತದೆ ಹಾಗೆಂದ್ರೆ ಪರಮಾತ್ಮನ ಅನುಗ್ರಹಕ್ಕೆ, ಪರಮಾತ್ಮನ ಅನುಗ್ರಹವನ್ನ ಯಾವುದು ತಂದುಕೊಡುತ್ತದೋ ಅದೇ ನಿಜವಾದ ಕರ್ಮ, ಅದೇ ನಿಜವಾದ ಧರ್ಮ ಹಾಗೆ. ಪರಮಾತ್ಮನ ಅನುಗ್ರಹವನ್ನು ತಂದುಕೊಡದೇ ಹೋದ್ರೆ, ಪರಮಾತ್ಮನ ಜ್ಞಾನ ಹುಟ್ಟಿಸದೇ ಹೋದ್ರೆ, ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸದೇ ಹೋದ್ರೆ ಅದು ಕರ್ಮ ಧರ್ಮ ಅಂತ ಆಗೋದಿಲ್ಲ. ಇದು ಅದರ ತಾತ್ಪರ್ಯ, ಮಹಾಭಾರತದ ತಾತ್ಪರ್ಯವೇ ಇದು. ಅದರಿಂದ ಪರಮಾತ್ಮನ ಮಹಿಮೆಯಲ್ಲೇ ಎಲ್ಲವೂ ಪರ್ಯವಸಾನ ಆಗುತ್ತದೆ ಅಂತ. ಅದು ಉತ್ತಮ ಅಧಿಕಾರಿಗಳಿಗೆ ಮಹಾಭಾರತವನ್ನು ಕೇಳಿದರೆ ಈ ರೀತಿಯಾಗಿ ಅರ್ಥ ಆಗ್ತದೆ. ಅದರ ಮಂದ ಅಧಿಕಾರಿಗಳಿಗೆ ಮಹಾಭಾರತ ಕೇಳಿದ್ರು ಕೂಡ ಅದೇನೋ ಕೌರವರು ಪಾಂಡವರು ಜಗಳ ಹಾಕೊಂಡ್ರು, ಕೊನೆಯಲ್ಲಿ ಪಾಂಡವರು ಗೆದ್ರು ಅಂತ ಇಷ್ಟೇ ತಿಳ್ಕೊತಾರ ಅವರು. ಅದು ಮಂದ ಅಧಿಕಾರಿ. ಯಾಕೆ? ಅವರಿಗೆ ಇದು ಕೌರವರ ಪಾಂಡವರು ಗೆದ್ರು ಅಂದ್ರೆ ಯಾರು? ಪಾಂಡವರಿಗೆ ಬೆಂಬಲನಾಗಿ ಇದ್ದವ ಯಾರು? ಕೃಷ್ಣ. ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದೆ ಎಂಬ ಒಂದು ಕನ್ಕ್ಲೂಷನ್ ಮಾಡ್ಲಿಕ್ಕೆ ಅವರಿಗೆ ಆಗೋದಿಲ್ಲ. ಅದರಿಂದ ಏನ್ ಮಾಡ್ಬೇಕು? ಎಕ್ಸ್ಪ್ಲಿಸಿಟ್ ಆಗಿ ಹೇಳಬೇಕು, ಇದು ಪರಮಾತ್ಮನದ್ದೇ ಮಹಿಮೆ. ನೀವು ಸ್ವಲ್ಪ ಹೇಳಿ ನಿಲ್ಸ್ಬಿಡಬೇಡಿ, ಇದು ಕೌರವರ ಪಾಂಡವರ ಮಹಿಮೆ ಹಾಗೆಂತ ನಿಲ್ಸ್ಬಿಡಬೇಡಿ. ಅಂದ್ರೆ ನೀವು ಉತ್ತರವನ್ನು ಹೇಗೆ ಕೊಡಬೇಕು ಮೈತ್ರೇಯರೇ? ನೀವು ಅದನ್ನ ಸಮಾಧಿ ಭಾಷೆಯಲ್ಲಿ, ಅಂದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಪರಮಾತ್ಮನೇ ಉತ್ತಮ ಹಾಗೆಂಬ ಅದನ್ನ ತಿಳಿಸಿಕೊಡುವ ಸ್ಟೇಟ್ಮೆಂಟ್ಸ್ ಹಾಗೆ ಇರಬೇಕು. ಆ ರೀತಿಯಾಗಿ ನೀವು ಅದನ್ನ ವರ್ಣನೆ ಮಾಡ್ರಿ ಹಾಗೆಂತ ಅದರ ಅಭಿಪ್ರಾಯ. ಅದನ್ನ ಸಮಾಧಿ ಭಾಷಾ ಅಂತ ಕರೀತಾರೆ. ಸಮಾಧಿ ಭಾಷಾ ಅಂದ್ರೆ ಏನು? ಇದ್ದ ವಿಚಾರವನ್ನ ಡೈರೆಕ್ಟ್ ಆಗಿ ಬಿಚ್ಚಿಟ್ಟು ಹೇಳ್ಬಿಡೋದಷ್ಟೆ. ಸ್ವಲ್ಪ ಮುಚ್ಚಿ ಮರೆ ಮಾಡಿ ಹೇಳೋದಲ್ಲ, ನಾಜೂಕಾಗಿ ಹೇಳೋದು ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಇಲ್ಲ. ಮಹಾಭಾರತ ಯದ್ಯಪಿ ಹಾಗಿದೆ, ಅದು 3 ಭಾಷೆಯಲ್ಲಿ ಇದೆ. ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಹಾಗೆ ಅಂತ 3 ಭಾಷೆಯಲ್ಲಿ ಇದೆ. ಆದರೆ ನೀವು ಈಗ ವರ್ಣನೆ ಮಾಡುವುದನ್ನ 3 ಭಾಷೆಯಲ್ಲಿ ಹೇಳಬೇಡಿ ದಯವಿಟ್ಟು. ಸಮಾಧಿ ಭಾಷೆಯಲ್ಲಿ ಹರಿಸರ್ವೋತ್ತಮ ಅಂತ ಹೇಳಬೇಕಾದ ಪ್ರಸಂಗ ಇದ್ರೆ ಡೈರೆಕ್ಟ್ ಆಗಿ ಹರಿಸರ್ವೋತ್ತಮ ಅಂತ ಹೇಳ್ಬಿಡಿ ಹಾಗೆ ಅಂತ ಒಟ್ಟು ಅದರ ಅಭಿಪ್ರಾಯ. ಆ ರೀತಿಯಾಗಿ ನಮಗೆ ಅದರ ವರ್ಣನೆಯನ್ನು ಮಾಡಿ ಹಾಗೆ. ಕಸ್ತೃಪ್ನಿಯಾ ತೀರ್ಥ ಪದೋಭಿಧಾನಾತ್ ಸತ್ರೇಶು ಸೂರಿಭಿರೀಡ್ಯಮಾನಾತ್ ಯಃ ಕರ್ಣನಾಡಿಂ ಪುರುಷಸ್ಯ ಯಾತೋ ಭಯಪ್ರದಾಂ ಗೇಹರತಿಂ ಛಿನತ್ತಿ ತರ್ಹಿ ತವ ಉತ್ತಮಾಧಿಕಾರಿತ್ವಾನಾಂ ಪ್ರತಿ ಮದೀಯಂ ಹರಿಮಾಹಾತ್ಮ್ಯ ವರ್ಣನಂ ವ್ಯರ್ಥಂ. ಅಲ್ಲ ವಿದುರರೇ, ನೀವೆಂಥವರು? ನೀವು ನೋಡಿದ್ರೆ ಉತ್ತಮ ಅಧಿಕಾರಿಗಳು, ಅದರಿಂದ ನಿಮಗೆ ಮಹಾಭಾರತದಿಂದಲೇ ವೇದಾದಿಗಳಿಂದಲೇ ಎಲ್ಲವನ್ನು ನೀವು ತಿಳ್ಕೋತೀರಾ. ಸುಮ್ಮನೆ ನನ್ನ ಹತ್ರ ಬಂದು ಯಾಕೆ ನೀವು ಪ್ರಶ್ನೆಗಳನ್ನು ಮಾಡ್ತೀರಾ ಅಂತ ಮೈತ್ರೇಯರು ಕೇಳಿದಂತೆ ಅದಕ್ಕೆ ವಿದುರರು ಉತ್ತರ ಹೇಳ್ತಾ ಇದ್ದಾರೆ. ಕೋ ಕಹ ಅಂದ್ರೆ ರಸಜ್ಞ, ಉತ್ತಮ ಅಧಿಕಾರಿ. ಆಯ್ತು, ಉತ್ತಮ ಅಧಿಕಾರಿ ಆದರೂ ಕೂಡ ಅವನಿಗೆ ಅಲಂಬುದ್ಧಿ ಬಂದ್ಬಿಡುತ್ತದ? ಮಹಾಭಾರತ ಕೃಷ್ಣನ ಮಹಿಮೆಯನ್ನು ಹೇಳುತ್ತದೆ ಹಾಗೆಂತ ಸರಿಯಾಗಿ ವಿಚಾರ ಮಾಡಿ ತಿಳ್ಕೊಂಡ್ರೂ ಕೂಡ ಅಲಂಬುದ್ಧಿ ಬರುತ್ತದಾ? ಹಾಗೆಂದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ ವಿದುರರು.
ಯಾಕೆ? ಸತ್ರೇಶು, ನಾನಾ ಜನರು ಜ್ಞಾನ ಸತ್ರ ಮಾಡ್ತಾರೆ ನೋಡಿ ನಾರದಾದಿಗಳು. ಆ ನಾರದಾದಿಗಳು ಮಾಡುವ ಜ್ಞಾನ ಸತ್ರ ಅಲ್ಲಿ ಹೋಗಿ ಏನ್ ಮಾಡಬೇಕು? ಮತ್ತೆ ಮತ್ತೆ ಶ್ರವಣ ಮಾಡಬೇಕು. ಆ ರೀತಿಯಾಗಿ ಶ್ರವಣ ಮಾಡಿದರೆ ಏನ್ ಪ್ರಯೋಜನ? ಹಾಗೆ ಅಂದ್ರೆ ಯಕ್ ಕರ್ಣನಾಡಿಂ ಪುರುಷಸ್ಯ ಯಾತಃ ಭಯಪ್ರದಾಂ ಗೇಹರತಿಂ ಚಿನತಿ. ಆ ರೀತಿಯಾಗಿ ಶ್ರವಣ ಉತ್ತಮಾದಿ ಅಧಿಕಾರಿಗಳಾದರೂ ಕೂಡ ವೈರಾಗ್ಯ ವೃದ್ಧ್ಯರ್ಥಂ, ಇನ್ನಷ್ಟು ವೈರಾಗ್ಯವನ್ನು ಬೆಳೆಸ್ಕೋಬೇಕು, ವಿಷಯದಲ್ಲಿ ಅಲಂಬುದ್ಧಿಯನ್ನ ಬೆಳೆಸ್ಕೋಬೇಕು, ಹರಿಮಾಹಾತ್ಮ್ಯವನ್ನ ಮತ್ತೆ, ಅದಕ್ಕಾಗಿ ಹರಿಮಾಹಾತ್ಮ್ಯವನ್ನ ಮತ್ತೆ ಮತ್ತೆ ಅವರೂ ಕೂಡ ಕೇಳಬೇಕು. ಅದರಿಂದ ಮಹಾಭಾರತ ನನಗೆ ಅರ್ಥ ಆಗಿದೆ, ವೇದ ಅರ್ಥ ಆಗಿದೆ, ಈ ಭಾಗವತ ಪುರಾಣ ಎಲ್ಲ ಯಾತಕ್ಕೆ ಹಾಗೆ ಅಂತ ಪ್ರಶ್ನೆ ಬರೋದಿಲ್ಲ. ಯದ್ಯಪಿ ನಾನು ವೇದವ್ಯಾಸರ ಮುಖಾಂತರ ಮಹಾಭಾರತಾದಿಗಳನ್ನು ಕೇಳಿದರೂ ಕೂಡ ಇನ್ನು ಹೆಚ್ಚು ವೈರಾಗ್ಯ ಬರಬೇಕು, ಪರಮಾತ್ಮನ ಮಹಿಮೆ ತಿಳಿಬೇಕು, ಸ್ಪಷ್ಟಪಡಿಸ್ಕೋಬೇಕು ಎಂಬ ಅದಕ್ಕಾಗಿ ಮತ್ತೆ ನಮಗೆ ಇದನ್ನು ಹೇಳಿ, ವ್ಯರ್ಥ ಆಗೋದಿಲ್ಲ ನೀವು ಹೇಳಿದರೆ ಹಾಗೆ ಎಂಬ ಅಭಿಪ್ರಾಯ. ಮುನಿರ್ವಿವಕ್ಷೋರ್ ಭಗವದ್ಗುಣಾನಾಂ ಸಖಾಪಿತೆ ಭಾರತಮಾಹ ಕೃಷ್ಣಃ ಯಸ್ಮಿನ್ ನೃಣಾಂ ಗ್ರಾಮ್ಯ ಸುಖಾನುವಾದೈಃ ಮತಿರ್ಗೃಹೀತಾ ನ ಹರೇಃ ಕಥಾಯಾಂ. ನನು ಭಾರತೆ ವ್ಯಾಸೇನ ಉತ್ತಮಾಧಿಕಾರಿಣಃ ಪ್ರತ್ಯಪಿ ಭಗವದ್ಗುಣಾನ್ ಪ್ರತಿಪಾದಿತತ್ವಾತ್ ತತ್ರ ಗ್ರಾಮ್ಯ ಸುಖಾನುವಾದಸ್ಯೈವ ಪ್ರತೀಯಮಾನತ್ವಾತ್ ಉಪಕ್ರಮಾದಿನ ತತ್ರೈವ ತಾತ್ಪರ್ಯ ಅವಗಮಾಚ್ಚ. ಹಾಗೆ ಅತಃ ತೇಷಾಮೃತೆ ಕೃಷ್ಣಕಥಾಮೃತೌ ಮೃತೌಘ ಇತ್ಯುಕ್ತಂ ಅಯುಕ್ತಂ ಇತ್ಯಾಹ. ಮತ್ತೆ ಈ ಮಹಾಭಾರತದಲ್ಲಿ ಮೊದಲೇ ಬಂದ್ಬಿಟ್ಟಿದೆ. ಅಲ್ಲಿ ವೇದವ್ಯಾಸರು ಉತ್ತಮ ಅಧಿಕಾರಿಗಳನ್ನು ಕುರಿತು ಭಗವಂತನ ಗುಣಗಳು ಬರುವಂತೆ ಮಾಡಿದ್ದಾರೆ. ಸಮಾಧಿ ಭಾಷೆಯಲ್ಲಿ, ಗುಹ್ಯ ಭಾಷೆಯಲ್ಲಿ, ದರ್ಶನ ಭಾಷೆಯಲ್ಲಿ, ಕೆಲವು ವಿಚಾರಗಳನ್ನು ಸಮಾಧಿ ಭಾಷೆಯಲ್ಲೂ ಕೂಡ ಹೇಳಿ ಪರಮಾತ್ಮನ ಗುಣಗಳು ಅರ್ಥ ಆಗುವಂತೆ ಮಾಡಿದ್ದಾರೆ. ಆದರೂ ಕೂಡ ಗ್ರಾಮ್ಯ ಸುಖಾನುವಾದಸ್ಯೈವ ಪ್ರತೀಯಮಾನತ್ವ, ಆದರೂ ಕೂಡ ಅಲ್ಲಿ ಗ್ರಾಮ್ಯ ಸುಖಗಳನ್ನ, ಅನೇಕ ವೈಷಯಿಕ ಸುಖಗಳನ್ನ ವರ್ಣನೆ ಮಾಡಿದ್ದಾರೆ. ಅದರಿಂದ ಅದೇ ನಮಗೆ ಗೊತ್ತಾಗ್ತದೆ. ಏನೇ ಉಪಕ್ರಮ, ಉಪಸಂಹಾರ, ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಅಂತೆಲ್ಲ ನಾವು ನೋಡಿದರೂ ಕೂಡ ನಮಗೆ ಅಲ್ಲಿ ವಿಷಯ ಸುಖದಲ್ಲೇ ನಮಗೆ ತಾತ್ಪರ್ಯ ಗೊತ್ತಾಗ್ತಾ ಇದೆ. ಅದರಿಂದ ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್ ಇತ್ಯುಕ್ತ, ಅದರಿಂದ ಅಂಥವರನ್ನ ಕುರಿತು ಕೃಷ್ಣನ ಮಹಿಮೆಯನ್ನ ಹೇಳಿ ಅಂತ ಹೇಳೋದು ಅದು ಕೂಡೋದಿಲ್ಲ. ಯಾಕೆ ಹೇಳಿದರೂ ಕೂಡ ಅವರಿಗೆ ವಿಷಯ ಸುಖದಲ್ಲೇ ಮನಸ್ಸು ಹೋಗುತ್ತದೆ ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮುನಿಹಿ. ಕೃಷ್ಣ ಪರಾಮರ್ಶತ್ವ ಪ್ರತೀತಿ ವಾರಣಾಯ. ಅಂದ್ರೆ ನೀವು ತಿಳ್ಕೊಂಡಾಗೆ ಇಲ್ಲ ಅಂತ ನೋಡಿ. ಹರೇ ಕಥಾಯಾಮ್ ಹರಿಪ್ರತಿಪಾದಕತ್ವೇನ ಕಥಾಯಾಮ್ ಉಪಕ್ರಮಾದಿನ ಅವಗಮ್ಯಮಾನಾಯಾಮ್ ಗ್ರಾಮ್ಯ ಸುಖಾನುವಾದೇಹಿ ಉತ್ತಮಾಧಿಕಾರಿಣಃ ಮತಿಹಿ ನ ಗೃಹೀತ. ಉತ್ತಮ ಅಧಿಕಾರಿಗಳಿಗೆ ಮಹಾಭಾರತಾದಿಗಳನ್ನ ಕೇಳಿದರೆ ಇದು ಏನೋ ಲೌಕಿಕವಾದ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ ಅವರ ಮನಸ್ಸಲ್ಲಿ ಹೋಗೋದಿಲ್ಲವಂತೆ. ಉತ್ತಮ ನೋಡಿ, ಒಂದು ಕ್ಲಾಸಲ್ಲೇ ನೋಡಿ, ಒಂದು ಬ್ರಿಲಿಯಂಟ್ ಸ್ಟೂಡೆಂಟು ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಸ್ವಲ್ಪ ಹಿಂದೆ ಉಳಿದವರು ಅರ್ಥ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ನೋಡಿ. ಯದ್ಯಪಿ ಟೆಕ್ಸ್ಟ್ ಒಂದೇ, ಅಧ್ಯಾಪಕರು ಒಂದೇ ಹೇಳ್ತಾರೆ, ಆದರೆ ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅರ್ಥ ಮಾಡಿಕೊಳ್ಳುವ ರೀತಿ ನೀತಿನೇ ಬೇರೆ, ಒಂದು ಸಾಮಾನ್ಯ ಸ್ಟೂಡೆಂಟ್ ಅರ್ಥ ಮಾಡಿಕೊಳ್ಳುವ ಪಡೆಯುವ ಜ್ಞಾನವೇ ಬೇರೆ. ಅದೇ ರೀತಿಯಾಗಿ ಮಹಾಭಾರತ ಉತ್ತಮ ಅಧಿಕಾರಿಗಳು ಅವರಿಗೂ ಕೂಡ ಇದು ವಿಷಯ ಸುಖವೇ ಅವರಿಗೂ ಕೂಡ ಗೊತ್ತಾಗ್ತದೆ. ನೀವು ಹೇಳುವಂತೆ ಕೃಷ್ಣನ ಮಹಿಮೆ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಆ ರೀತಿಯಾಗಿ ಇಲ್ಲ. ಉತ್ತಮ ಅಧಿಕಾರಿಗಳಿಗೆ ಇದು ಏನೋ ಗ್ರಾಮ್ಯ ಸುಖವನ್ನು ಹೇಳ್ತಾ ಇದ್ದಾರೆ ಅಂತ ಮತಿ ಬರೋದಿಲ್ಲ. ಪರಂತು ಪರಮಾತ್ಮನ ಕಥೆ, ಪರಮಾತ್ಮನ ಮಹಿಮೆ ಅಂತಾನೆ ಅವರಿಗೆ ಮತಿ ಬುದ್ಧಿ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೋಡಿ, ಇದು ಮಹಾಭಾರತವನ್ನ ಎಷ್ಟು ಚೆನ್ನಾಗಿ ಕೊಂಡಾಡ್ತಾ ಇದ್ದಾರೆ ನೋಡಿ.
ಯಾಕಂದರೆ ಮಹಾಭಾರತದ ಮೇಲೆ ತುಂಬ ಆಕ್ಷೇಪಗಳು ಆಗಿಬಿಟ್ಟಿದೆ. ಅದೇನೋ ಭಗವದ್ಗೀತೆ ಮೇಲೂ ಬಂದಿದೆ. ಅದೇನೋ ಹಿಂಸೆಯನ್ನ ಪ್ರವೃತ್ತಿ ಮಾಡ್ತಾ ಇದೆ. ಯಾರಾದರೂ ಯುದ್ಧ ಮಾಡುವಂತ ಉಪದೇಶ ಮಾಡಾರ ನೋಡಿ ಕೃಷ್ಣ. ನೋಡಿ ಇದೆಲ್ಲ ಮೇಲ್ನೋಟಕ್ಕೆ ತೋರುವ ಅರ್ಥ. ಕೃಷ್ಣ ಯುದ್ಧ ಮಾಡು ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಅದರಿಂದ ಮಹಾಭಾರತ ಅಲ್ಲ ಭಗವದ್ಗೀತೆ ಅದೆಲ್ಲ ಓದಬಾರ್ದು. ನಮಗೂ ಕೆಲವರು ಇದ್ದಾರೆ ನೋಡಿ, ಮಹಾಭಾರತ ಪುಸ್ತಕವನ್ನ ಮನೇಲಿ ಎತ್ಕೋಬಾರ್ದು ಅಂತ ಹೇಳುವವರು ಇದ್ದಾರೆ. ಮನೆಯಲ್ಲಿ ಜಗಳ ಆಗ್ಬಿಡತ್ತೆ, ಅದು ಜಗಳದ ಕಥೆ ಅದು ಹಾಗೆಂತ ಮನೆಗೆ ಪುಸ್ತಕವನ್ನ ತರುವ ಹಂತಕ್ಕೆ ತನಕ ಹೋಗ್ಬಿಟ್ಟಿದ್ದಾರೆ. ಯಾರು? ವೈಷ್ಣವರೇ, ಮಾಧ್ವರೇ. ಮನೇಲಿ ಇಟ್ಕೋಬಾರ್ದ್ರಿ ಇದೆಲ್ಲ ಹಾಗೆ ಅಂತ ಹೇಳ್ತಾರೆ. ಅದೆಲ್ಲ ಸರಿ ಇಲ್ಲ ನೋಡಿ. ಅಂದ್ರೆ ಮಹಾಭಾರತ ಅದೇನೋ ಜಗಳದ ಕಥೆ ಅಲ್ಲ, ಅದು ಕೃಷ್ಣನ ಕಥೆಯೇ ಹೇಳ್ತದೆ, ಕೃಷ್ಣನ ಮಹಿಮೆಯನ್ನೇ ಹೇಳ್ತದೆ ಅದು. ಅದು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಉತ್ತಮ ಅಧಿಕಾರಿಗಳು ಕೇಳಿದರೆ ಅವರಿಗೆ ಇದು ಹರಿಕತೆ ಅಂತಲೇ ಮನಸ್ಸು ಬರುತ್ತದೆ ಹೊರತು ಇದೇನೋ ಗ್ರಾಮ್ಯ ಸುಖವನ್ನ ಅನುವಾದ ಮಾಡ್ತಾ ಇದ್ದಾರೆ ಹಾಗೆ ಅಂತ ಮನಸ್ಸು ಬರೋದಿಲ್ಲ ಅಂತ ಪದ್ಮ ಪುರಾಣದ ಆಧಾರದಲ್ಲೂ ಕೂಡ ಆಚಾರ್ಯರು ಹೇಳ್ತಾ ಇದ್ದಾರೆ. ಭಾರತಾನ್ ನಾದಿಕಂ ವಿಷ್ಣೋಹೋ ಮಹಿಮಾವಾಚಕಂ ಕ್ವಚಿತ್ ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ ಇತಿ ಪಾದ್ಮೆ. ನೋಡಿ, ಮಹಾಭಾರತಕ್ಕಿಂತ ಪರಮಾತ್ಮನ ಮಹಿಮೆಗಳನ್ನ ಚೆನ್ನಾಗಿ ಹೇಳುವ ಬೇರೆ ಗ್ರಂಥ ಇಲ್ಲವೇ ಇಲ್ಲ ಅಂತಾರೆ. ಎಷ್ಟು ಚಂದ ಇದು ನೋಡಿ. ಅಂತ ಮಹಾಭಾರತ ಅದೇದೋ ಗ್ರಾಮ್ಯ ಸುಖವನ್ನು ಹೇಳ್ತದೆ ಅಂದ್ರೆ ಹೇಳಿ ತಿಳ್ಕೊಂಡ ನಮ್ದು ದಡ್ಡತನ ಅದಷ್ಟೇ. ಮಹಾಭಾರತದಲ್ಲಿ ಹೇಳುವ ಅಷ್ಟು ಪರಮಾತ್ಮನ ಮಹಿಮೆಯನ್ನ ಹೇಳುವ ಮತ್ತೊಂದು ಗ್ರಂಥ ಇಲ್ಲ ಅಂತಾರೆ. ಪದ್ಮಪುರಾಣದಲ್ಲಿ ವೇದವ್ಯಾಸರೇ ಹೇಳಿರುವ ಮಾತು. ಭಾರತಾನ್ನ ಅಧಿಕಂ ವಿಷ್ಣೋಹೋ ಮಹಿಮಾವಾಚಕಂ ಕ್ವಚಿತ್. ಅದರಿಂದ ಭಾರತದಿಂದ ನಮಗೆ ಮಹಾಭಾರತ ಕೇಳಿದರೆ ನಮಗೆ ವೈರಾಗ್ಯ ಚೆನ್ನಾಗಿ ಬರುತ್ತದೆ. ಮಹಾಭಾರತ ಕೇಳಿದರೆ ನಮಗೆ ಮೋಕ್ಷ ಆಗುತ್ತದೆ. ಪರಮಾತ್ಮನ ಮಹಿಮೆ ಚೆನ್ನಾಗಿ ಕೇಳಿ ಬರುತ್ತದೆ ಅಂತ ಅಲ್ಲೇ ತಾತ್ಪರ್ಯ. ಅದರಿಂದ ಉತ್ತಮ ಅಧಿಕಾರಿಗಳು ಅವರ ಮತಿ ಅಲ್ಲೇ ಇರ್ತದೆ ಹೊರತು ಏನೋ ಲೌಕಿಕ ವಿಷಯ ಅಥವಾ ವಿಷಯಿಕ ಸುಖ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಉತ್ತಮ ಅಧಿಕಾರಿಗಳು ತಿಳಿಯೋದಿಲ್ಲ ಹಾಗೆಂತ ಅರ್ಥ. ಸಾ ಶ್ರದ್ಧದಾನಸ್ಯ ವಿವರ್ಧಮಾನ ವಿರಕ್ತಿಮನ್ಯತ್ರ ಕರೋತಿ ಪುಂಸಃ ಹರೇ ಸದಾನುಸ್ಮೃತಿ ನಿರ್ವೃತಸ್ಯ ಸಮಸ್ತ ದುಃಖಾಪ್ಯಯಮಾಶು ಧತ್ತೆ. ಅದರಿಂದ ಯಾ ಮತಿಹಿ ಪರಮಾತ್ಮನ ಕಥೆಯಲ್ಲೇ ಮನಸ್ಸು ಇರತಕ್ಕವರಿಗೆ ಶ್ರದ್ಧೆಯನ್ನು ಬೆಳೆಸ್ತದೆ. ವಿರಕ್ತಿಂ ಅನ್ಯತ್ರ ಪರಮಾತ್ಮನ ಮೆಟ್ಟು ಬೇರೆ ಕಡೆ ಚೆನ್ನಾಗಿ ವೈರಾಗ್ಯವನ್ನು ಬೆಳೆಸ್ತದೆ. ಮಹಾಭಾರತ ಕೇಳಿದಷ್ಟು ಆ ಪರಮಾತ್ಮನ ಹರಿಕಥಾ ಇದಲ್ಲ, ಮಹಾಭಾರತ ಇರಲಿ ಯಾವುದೇ ಇರಲಿ, ಪರಮಾತ್ಮನ ಮಹಿಮೆ ಪರಮಾತ್ಮನ ಕಥೆ ಅದೇನ್ ಮಾಡುತ್ತದೆ? ಪರಮಾತ್ಮನಲ್ಲಿ ಭಕ್ತಿಯನ್ನು ತಂದುಕೊಡುತ್ತದೆ. ಬೇರೆ ಕಡೆ ಇದ್ದ ಸ್ನೇಹವನ್ನ ತೆಗೆದಾಕ್ತದೆ. ಬೇರೆದು ಪ್ರೀತಿ ಮಾಡಬಾರ್ದು ಅಂತಾನೆ ಹೇಳ್ತದೆ. ಅಂದ್ರೆ ಪರಮಾತ್ಮನ ಪ್ರೀತಿ ಮಾಡುವಷ್ಟು ಯಾರಲ್ಲೂ ನಾವು ಮಾಡಬಾರ್ದು ಅಂತ. ಪುಂಸಃ ಹರೇಹೇ ಸದಾನುಸ್ಮೃತಿ, ಪರಮಾತ್ಮನ ಸದಾ ಸ್ಮರಣೆಯನ್ನು ತಂದುಕೊಡತಕ್ಕದ್ದು. ಸಮಸ್ತ ದುಃಖಾಪ್ಯಯಂ ಆಶುದತ್ತೆ, ಎಲ್ಲಾ ದುಃಖಗಳ ನಾಶ ಇಮಿಡಿಯೇಟ್ ಆಗಿ ತಂದುಕೊಡುತ್ತದೆ ಹಾಗೆಂತ ಹೇಳ್ತಾರೆ. ಇದು ಮಹಾಭಾರತದ ಹರಿಕತೆಯ ಪ್ರಶಂಸೆ ಇದು. ತಾಂಶ್ಚೋಚ್ಯ ಶೋಚ್ಯಾನ್ ಅವಿದೋನುಶೋಚೆ ಹರೇಃ ಕಥಾಯಾಂ ವಿಮುಖಾನಘೇನ ಕ್ಷಿಣೋತಿ ದೇವೋ ಅನಿಮಿಷಸ್ತು ತೇಷಾಂ ಆಯುರ್ವೃಥಾ ವಾದಗತಿ ಸ್ಮೃತೀನಾಂ. ಅದರಿಂದ ಮಂದ ಅಧಿಕಾರಿಗಳು, ಉತ್ತಮ ಅಧಿಕಾರಿಗಳು ಮಹಾಭಾರತದಿಂದಲೇ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಂಡ್ಬಿಡ್ತಾರೆ, ಪರಮಾತ್ಮನ ಕಥೆ ಕೇಳಿ ತಿಳ್ಕೊಂಡ್ಬಿಡ್ತಾರೆ. ಆದರೆ ಮಂದ ಅಧಿಕಾರಿಗಳು ಇದ್ದಾರಲ್ಲ ಅವರ ಪಾಡು. ಅದರಿಂದ ಅವರನ್ನು ಕುರಿತು ಭಗವಂತನ ಮಹಿಮೆಯನ್ನ ತಿಳಿಸತಕ್ಕ ಸಾಮಾನ್ಯ ವಿಚಾರವನ್ನು ನಮಗೆ ತಿಳಿಸಿಕೊಡಿ ಹಾಗೆ. ಶೋಚ್ಯಾನ್ ಅಂದ್ರೆ ಅತ್ಯಂತ ಶೋಚ್ಯರು ಈ ಜನರಿದ್ದಾರೆ ನೋಡಿ. ಪರಮಾತ್ಮನ ಕತೆ ಕೇಳದೆ, ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಅವರ ಪರಿಸ್ಥಿತಿ ತುಂಬಾ ಶೋಚನೀಯ ಅಂತ. ಜ್ಞಾನಿಗಳಿಗೆ ನಮ್ಮನ್ನು ನೋಡಿದ್ರೆ ಹಾಗೆ ಅನಿಸ್ತದಂತೆ. ಛೇ ಹೆಂಗ ಬದುಕ್ತಾರಪ್ಪ ಇವರು, ಪರಮಾತ್ಮನನ್ನ ಮರೆತು ಪರಮಾತ್ಮನ ಕತೆ ಕೇಳದೆ, ಪರಮಾತ್ಮನ ಮಹಿಮೆಯನ್ನ ಕೇಳದೆ ಇವ್ರು ಹೆಂಗ ಬದುಕ್ತಾರೆ ಅಂತ ನಮ್ಮನ್ನು ನೋಡಿ ಭಾರಿ ದುಃಖ ಪಡ್ತಾರಂತೆ. ಅವರು ನಮ್ಮ ಬದುಕು ಹಾಗಿದೆ ಅಂತ.
ಶೋಚ್ಯ ಶೋಚ್ಯ ಹಾಗೆ. ಅವಿದಹ ಸರಿಯಾಗಿ ತಿಳ್ಕೊಂಡಿಲ್ಲ. ನೋಡಿದರೆ ಡಾಕ್ಟರೇಟು, ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ ತೆಗೆದುಕೊಂಡು ಕೂತಿದ್ದಾರೆ. ಆದರೆ ಅವಿದಹ ಭಾರತ ತಾತ್ಪರ್ಯ ಅನಭಿಜ್ಞಾ ಅಂತ ಬರೀತಾರೆ. ಮಹಾಭಾರತದ ತಾತ್ಪರ್ಯವನ್ನ ಸರಿಯಾಗಿ ತಿಳಿಯದೇನೆ ಪಾಪಗಳನ್ನು ಬೆಳೆಸ್ತಾ, ಯಾವುದು ಓದಬಾರ್ದು ಅವುಗಳನ್ನೇ ಓದುತ್ತಾ, ಏನ್ ಮಾಡಬಾರ್ದು ಅವುಗಳನ್ನೇ ಮಾಡುತ್ತಾ ಪರಮಾತ್ಮನಿಗೆ ವಿಮುಖರಾಗಿ ಇರ್ತಾರೆ. ಪರಮಾತ್ಮನ ಮುಖ ಬರೋದಿಲ್ಲ, ಪರಮಾತ್ಮನ ಎದುರುಗಡೆ ಬರೋದಿಲ್ಲ, ಪರಮಾತ್ಮನ ವಿಮುಖರಾಗಿ ಇರ್ತಾರೆ ಹಾಗೆಂತ ಹೇಳ್ತಾರೆ. ಆ ರೀತಿಯಾಗಿ ಇರುವವರನ್ನ ಇನ್ನೇನು ಕಾಲನಾಮಕ ಪರಮಾತ್ಮ ಏನ್ ಮಾಡ್ತಾನೆ? ಅವರ ಆಯುಷ್ಯ, ಸಂಪತ್ತು ಎಲ್ಲ ಕಸಿದುಕೊಂಡ್ಬಿಡ್ತಾನೆ. ಅಂದ್ರೆ ಏನರ್ಥ? ಅವರ ಜೀವನ ವ್ಯರ್ಥ, ಅವರು ಗಳಿಸಿದ ಹಣಕಾಸು ವ್ಯರ್ಥ, ಅವರ ಆಯುಷ್ಯನೇ ವ್ಯರ್ಥ ಆಗ್ಬಿಡ್ತದೆ. ಯಾಕೆ? ಪರಮಾತ್ಮನ ಸ್ಮರಣೆ ಇಲ್ಲದೆ, ಪರಮಾತ್ಮನ ಕಥೆ ಕೇಳದೆ ಇರುವ ಸಮಯ ಅದು ವ್ಯರ್ಥ ಅಂತ ಹೇಳ್ತಾರೆ. ಆ ಆಯುಷ್ಯ ವ್ಯರ್ಥ ಆಯುಷ್ಯ. ತೇಷಾಂ ಆಯುಸ್ತು ವಿಶೇಷೇನ ಕ್ಷುಣೋತಿ ಅಂದ್ರೆ ವೃಥೈವ ನಾಶಯತಿ, ಅದು ವ್ಯರ್ಥವಾಗಿ ನಾಶವಾಗಿ ಹೋಗ್ತದೆ. ಅದರಿಂದ ಪರಮಾತ್ಮನ ಕಥೆ ಕೇಳದೆ ದಿವಸಗಳು, ಗಂಟೆಗಳು, ಯಾಮಗಳು ಹೋಗಬಾರದು. ಒಂದೊಂದು ಯಾಮಕ್ಕೂ ಹರಿಕತೆ ಕೇಳಬೇಕು. ಒಂದೊಂದು ಗಂಟೆ, 1 hour ಆಯ್ತಾ, ಒಂದು ಅರ್ಧ ತಾಸು ಹರಿಕತೆ, ಮಿಕ್ಕಿದ ಅರ್ಧ ತಾಸು ಬೇರೆ ಏನಾದ್ರು ಕೆಲಸ. ಹೇಗೆ ನಮ್ಮ ಪ್ಲಾನಿಂಗ್ ಹೆಂಗಿರ್ಬೇಕು ನೋಡಿ. ಅಟ್ಲೀಸ್ಟ್ 1 ತಾಸು ಬಂದ್ರೆ 1 hour ಸಿಕ್ತು ನಮಗೆ ಒಂದು ಲೈಫಲ್ಲಿ. ಹಾಗಂದ್ರೆ ಏನ್ ಮಾಡಬೇಕು? 1 hour ಅಲ್ಲಿ 45 minutes ದೇವರ ಕಥೆ, ಮಿಕ್ಕಿದ್ದು 15 minutes ಬೇಕಾದ್ರೆ ಅದು ಕೊಡಬಾರ್ದು. 15 minutes ಆದ್ರೂ ಬೇರೆ ಕಡೆ ಹೋಗೋಣ. ಈಗ ಟು ಸ್ಟಾರ್ಟ್ ವಿತ್ ಇಷ್ಟು ಮಾಡಿದರೆ ಎಷ್ಟೋ ಆಯ್ತು. ನಮ್ದು ನೋಡಿ 24 ತಾಸಲ್ಲಿ ಅರ್ಧ ತಾಸು ದೇವರ ಕಥೆ ಕೇಳಿದ್ರೆ ಮಿಕ್ಕಿದ್ದು 23.5 ತಾಸು ಅದು ಬೇರೆ ಕಡೆನೇ. ಅದು ಹಂಗಾಗಬಾರ್ದು ಅಂತ. ಒಂದು ತಾಸು ದೇವ್ರು ಕೊಟ್ಟನ, 1 hour ನಮಗೆ ಸಿಕ್ತಾ, ಅದನ್ನ ಹೇಗೆ ಪ್ಲಾನ್ ಮಾಡಬೇಕು, ಹೇಗೆ ಸ್ಪೆಂಡ್ ಮಾಡಬೇಕು ಆ 1 hour ಅನ್ನ. ಇಲ್ಲದಿದ್ರೆ ಆ 1 hour ವೇಸ್ಟು. ಅದಕ್ಕಾಗಿ ನಾವು ಪಡೆದಿರುವ ಸಂಪತ್ತು, ದೇವರು ಕೊಟ್ಟಿರುವ ಆಹಾರ ಎಲ್ಲವೂ ವೇಸ್ಟ್. ಸುಮ್ಮನೆ ಪ್ರಾಣಿ ಬದುಕಿದಂಗೆ ಆಗುತ್ತದೆ ಅಂತ ಅದರ ಅಭಿಪ್ರಾಯ. ವೃಥಾ ನಾಶಯತಿ. ಅದರಿಂದ ಅನುಶೋಚ, ಅದರಿಂದ ಜ್ಞಾನಿಗಳು, ದೇವತೆಗಳು ನಮ್ಮ ನೋಡಿ ದುಃಖ ಪಡ್ತಾರಂತೆ. ಹಿಂಗೆ ಬದುಕಬಾರ್ದಪ್ಪ, ಈ ವೈಷ್ಣವರು ಯೋಗ್ಯರಾಗಿದ್ದಾರೆ, ಮುಕ್ತಿ ಯೋಗ್ಯರಾಗಿದ್ದಾರೆ, ಮಾಧ್ವರು ಅಂತ ಅನಿಸಿಕೊಂಡಿದ್ದಾರೆ, ನೋಡಿದ್ರೆ ಇವರು ಹಿಂಗೆ ಬದುಕ್ತಾರಲ್ಲ ಹಾಗೆ ಅಂತ ಶೋಚ್ಯ ಅಂತ ಹೇಳ್ತಾರೆ. ಅದರಿಂದ ತದಸ್ಯ ಕೌಶಾರಭ ಶರ್ಮಧಾತು ಹರೇ ಕಥಾಮೇವ ಕಥಾಸು ಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯ ನಃ ಕೀರ್ತಯ ತೀರ್ಥಕೀರ್ತೇಃ ತತ್ತಸ್ಮಾತ್ ಅಸ್ಮತ್ ಕೃಪಾ ವಿಷಯತ್ವಾತ್ ಅಸ್ಯ ಅಧಿಕಾರಿಣಃ ಶರ್ಮಧಾತು ಮೋಕ್ಷಾದಿ ಪುರುಷಾರ್ಥ ಪ್ರದಸ್ಯ. ಅದರಿಂದ ಇಂತಹ ಮಂದ ಅಧಿಕಾರಿಗಳಾದ ಜನರ ಮೇಲೆ ಕೃಪೆಯನ್ನ ತೋರಿ, ಮೈತ್ರೇಯರೇ ಅವ್ರ ಮೇಲೆ ಕೃಪೆಯನ್ನು ತೋರಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಪುರುಷಾರ್ಥಗಳನ್ನು ಕೊಡತಕ್ಕ ಪರಮಾತ್ಮನ ಕಥೆ. ಪರಮಾತ್ಮನ ಕಥೆ ಅದು ಬರೀ ಮೋಕ್ಷ ಅಂತ ಮಾತ್ರ ತಿಳಿಬೇಡಿ. ಲೌಕಿಕವಾಗಿ ಏನೇನು ಬೇಕೋ ಅದನ್ನು ಕೊಡ್ತಾನೆ ಪರಮಾತ್ಮ. ಅದನ್ನು ಕೊಡುವವನು ಪರಮಾತ್ಮನೇ. ಅನ್ನ, ಮನೆ ಏನು ಬೇಕೋ ಅದು ಬಿಟ್ಟು ನೋಡಿ, ಇದು ಸೇಫ್ ಪಾತ್, ಇದು ಸೇಫ್ ರೂಟ್ ಅಂತ ಹೇಳ್ತಾರೆ ನೋಡಿ. ಸೇಫ್ ರೂಟ್ ಇದು. ದೇವರ ಕಥೆ ಕೇಳೋದು ಸೇಫ್ ರೂಟ್. ಯಾಕೆ? ಇಹ ಪರ ಎರಡು ನಡೀತದೆ. ಬರೀ ನಮ್ದು ಬೇರೆ ಇದನ್ನು ಬಿಟ್ರೆ, ಹರಿಕಥೆ ಬಿಟ್ಟು ಬೇರೆ ಕಡೆ ಹೋದ್ರೆ ಲೌಕಿಕ ಬೇಕಾದ್ರೆ ಸೇಫ್ ಅಂತ ಅನಿಸ್ಬೋದು. ಅದು ಭ್ರಾಂತಿನೇ. ಆದರೆ ಪರಲೋಕದಲ್ಲಂತೂ ಖಂಡಿತ ದುಃಖ ಇರುತ್ತದೆ ಅಂತ ಸ್ವಾಮಿ ಭಗವದ್ಗೀತೆಯಲ್ಲಿ ಈ ಮಾತು ಬಂದಿದೆ. ಅದರಿಂದ ಹರೇ ಕಥಾಮೇವ ಕಥಾಸು ಸಾರಂ ಅಂತೆ. ಪರಮಾತ್ಮನ ಕಥೆಯೇ ಕಥೆಗಳ ಮಧ್ಯದಲ್ಲಿ ಸಾರ. ಅದೇ ಎಸೆನ್ಸ್ ಅಂತ ಹೇಳ್ತಾರೆ ನೋಡಿ. ಮೋಕ್ಷವನ್ನು ಕೊಡತಕ್ಕದ್ದು, ನಮ್ಮನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯೋದು ಎಲ್ಲವೂ ಕೂಡ ಅದು ಒಂದೇ. ಅದು ಹೇಗಿದೆ ಹಾಗೆಂದ್ರೆ ಉದ್ಧೃತ್ಯ ಪುಷ್ಪೇಭ್ಯ ಇವ. ಆ ಜೇನು ನೊಣ ನೋಡಿ ಏನ್ ಮಾಡ್ತದೆ? ಹೂವಿನಿಂದ ಆ ಮಕರಂದ ಜೇನನ್ನ ಹೀರ್ತದೆ ನೋಡಿ. ಉಳಿದ ಕಥೆಯೆಲ್ಲ ಪುಷ್ಪ ಇದ್ದಾಗೆ. ಉಳಿದ ಕತೆ ಪುಷ್ಪ ಇದ್ದಾಗೆ. ಪರಮಾತ್ಮನ ಕತೆ ಅದು ಆ ಮಕರಂದ ಜೇನು ಇದ್ದಾಗೆ. ನಮಗೆ ಆ ಜೇನನ್ನ ತೆಗೆಯುವ ಸಾಮರ್ಥ್ಯ ನಮಗಿಲ್ಲ. ನಾವು ಪುಷ್ಪವನ್ನೇ ನೋಡಿ ಇದೇ ಜೇನು ಅಂತ, ಇದೇ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀವಿ. ನಮಗಿನ್ನೂ ಮಧುವಿನ ರುಚಿ ಆಗಲಿಲ್ಲ. ಮಧುವಿನ ರುಚಿ ಕಂಡವರಿಗೆ ಪುಷ್ಪ ರುಚಿ ಅಂತ ಅನಿಸ್ತದ? ಇಲ್ಲ.
ಮಧುವಿನ ರುಚಿ ಕಂಡವರಿಗೆ ಪುಷ್ಪ ರುಚಿ ಅಂತ ಅನಿಸೋದಿಲ್ಲ. ನಾವಿನ್ನು ಪುಷ್ಪವೇ ಚಂದ ಅಂತ ತಿಳ್ಕೊಂಡಿದ್ದೀವಿ. ಯಾಕೆ? ಮಧುವಿನ ಅನುಭವ ನಮಗಾಗಿಲ್ಲ, ಹರಿಕಥೆಯ ಅನುಭವ ನಮಗಿನ್ನೂ ಆಗಿಲ್ಲ. ಅದು ಆಗಬೇಕು. ಆದರೆ ನಾವು ಜೇನುತುಪ್ಪ ಅಂತ ಅದೇ ತಗೋತೀವಿ ಹೊರತು ಪುಷ್ಪವನ್ನು ಬಿಟ್ಟು ಬಿಡ್ತೀವಿ. ಅದರಿಂದ ಹರೇಹೇ ಕಥಾಮೇವ ಕಥಾಸುಸಾರಂ, ಪರಮಾತ್ಮನ ಕಥೆಯ ಉಳಿದ ಎಲ್ಲ ಕಥೆಯಲ್ಲೂ ಕೂಡ ಸಾರಭೂತವಾದದ್ದು. ಹಾಗೆ ಅದನ್ನ ಮೋಕ್ಷಕ್ಕಾಗಿ ನಮಗೆ ತಿಳಿಸಿಕೊಡಿ. ಹಾಗೆ ಅಂತ ತೀರ್ಥವತ್ ಪವಿತ್ರಕರೀ ಕೀರ್ತಿ ಅಸ್ಯ, ನಿಮ್ಮ ಕೀರ್ತಿ ಭಾರಿ ಪವಿತ್ರರು ನೀವು, ಅಂತ ಮಹನೀಯರು ನೀವು, ನಮ್ಮನ್ನ ಮೋಕ್ಷಕ್ಕಾಗಿ ಅದನ್ನು ತಿಳಿಸಿಕೊಡಿ. ಹಾಗೆ ಸ ವಿಶ್ವಜನ್ಮಸ್ಥಿತಿ ಸಂಯಮಾರ್ತೆ ಕೃತಾವತಾರ ಪ್ರಗೃಹೀತ ಶಕ್ತಿ ಚಕಾರ ಕರ್ಮಾಣ್ಯತಿ ಪೌರುಷಾನಿ ಯಾನೀಶ್ವರ ಕೀರ್ತಯ ತಾನಿ ಮಹ್ಯಂ. ಅದರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಯಮ ನಿಯಮನ ಎಲ್ಲವನ್ನ ಮಾಡತಕ್ಕ ಪರಮಾತ್ಮ. ಅದಕ್ಕಾಗಿ ಅನೇಕ ಅವತಾರಗಳನ್ನ ತಾಳಿದವ. ಪ್ರಗೃಹೀತ ಶಕ್ತಿ, ಪ್ರಕೃತಿಯ ಶಕ್ತಿಗಳನ್ನೆಲ್ಲ ಆಧಾನ ಮಾಡಿಕೊಂಡವ ಅಂತ ಪರಮಾತ್ಮ. ಚಕಾರ ಕರ್ಮಾಣಿ ಅತಿ ಪೌರುಷಾಣಿ, ಆ ಈಶ್ವರ ಕೃಷ್ಣನಾಗಿ ಅವತಾರ ಮಾಡಿ ಅದ್ಭುತವಾದ ಕರ್ಮಗಳನ್ನು ಮಾಡಿದ್ದಾನೆ. ಅದೆಲ್ಲವನ್ನು ಕೂಡ ಕೀರ್ತಯ ತಾನಿ ಮಹ್ಯಂ, ಅದನ್ನು ನಮಗೆ ತಿಳಿಸಿಕೊಡಿ. ಹಾಗೆ ಅಂತ ವಿದುರರ ಪ್ರಾರ್ಥನೆ. ಇಷ್ಟಾದ ಮೇಲೆ ಶ್ರೀ ಶುಕೋವಾಚ, ಶುಕಾಚಾರ್ಯರು ಹೇಳ್ತಾರೆ, ಸಯೇನಂ ಭಗವಾನ್ ಪೃಷ್ಟ ಕ್ಷತ್ರ ಕೌಶಾರಭಿರ್ಮುನಿ ಪುಂಸಾಂ ನಿಶ್ರೇಯಸಾರ್ಥಾಯ ತಮಾಹ ಬಹುಮಾನಯನ್. ಇಷ್ಟು ಹೇಳಿದಾಗ ಮೈತ್ರೇಯರನ್ನ ಮೈತ್ರೇಯರಿಗೆ ಭಾರಿ ಸಂತೋಷ. ಯಾಕೆ? ಪ್ರಜೆಗಳ ಕ್ಷೇಮಕ್ಕಾಗಿ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ವಿದುರ ಅಂತ ಗೊತ್ತಾಯ್ತು ಅವರಿಗೆ. ವಿದುರನಿಗೆ ಇದೆಲ್ಲ ಗೊತ್ತಿದೆ, ಆದ್ರೂ ಕೂಡ ಪ್ರಜೆಗಳ ಮತ್ತೆ ಕೇಳಬೇಕು ಅಂತ. ಮತ್ತೆ ಕೇಳಿದ್ರೆ ವೈರಾಗ್ಯ ಬೆಳೀತದೆ, ಭಕ್ತಿ ಬೆಳೀತದೆ. ಅದಕ್ಕಾಗಿ ವಿದುರನಿಗೂ ಒಂದು ಲಾಭ ಇದೆ. ಇದು ಮಂದಾಧಿಕಾರಿಗಳನ್ನು ಕುರಿತು ಪ್ರಶ್ನೆ ಮಾಡಿದ್ದರಿಂದ ಅವರಿಗೂ ಇದರ ಲಾಭ ಇದೆ. ಅರ್ಥ ಆಗಿಲ್ಲ ಅಂತ ಹೇಳುವಂತೆ ಇಲ್ಲ ನೋಡಿ. ಮಂದಾಧಿಕಾರಿಗಳಿಗೆ ಹೇಳಿದ್ರೆ ಅದು ಸುಲಭ ಇರ್ತದೆ. ಅದರಿಂದ ಮೈತ್ರೇಯರು ತುಂಬಾ ಸಂತೋಷ ಪಟ್ಟು ವಿದುರನನ್ನು ಹೊಗಳ್ತಾರೆ. ಫಸ್ಟ್ ಮೈತ್ರೇಯ ಉವಾಚ, ಸಾಧು ಪೃಷ್ಟಂ ತ್ವಯಾ ಸಾಧೋ ಲೋಕಾನ್ ಅನುಗೃಹ್ಣತ ಕೀರ್ತಿಂ ವಿತನ್ಮತ ಲೋಕೆ ಆತ್ಮನೋ ಅಧೋಕ್ಷಜಾತ್ಮನಃ. ಸಾಧು ಪೃಷ್ಟಂ ತ್ವಯಾ, ಹೇ ಸಾಧುವಾದ ವಿದುರನೇ, ಒಳ್ಳೆ ಪ್ರಶ್ನೆಯನ್ನು ನೀನು ಮಾಡಿದಿ. ಸಾಧು ಅನುಗೃಹ್ಣತ, ಸಾಧು ಜನರ ಮೇಲೆ ಒಂದು ಕೃಪೆಯಿಂದ ನೀನು ಇದನ್ನು ಮಾಡಿದ್ದಿ. ಕೀರ್ತಿಂ ವಿತನ್ಮತ ಲೋಕೆ, ಇದರಿಂದ ನಿನ್ನ ಕೀರ್ತಿ ಲೋಕದಲ್ಲಿ ಹೆಚ್ಚಾಗುತ್ತದೆ. ಆತ್ಮನಃ ಅಧೋಕ್ಷಜಾತ್ಮನಃ, ನಿನ್ನ ಮನಸ್ಸು ಸದಾ ಅಧೋಕ್ಷಜನಲ್ಲಿ ಇರುತ್ತದೆ. ಅದರಿಂದಲೇ ಇಂತಹ ಪ್ರಶ್ನೆಗಳು ಬರುತ್ತದೆ. ಹಾಗೆ ಅಂತ ಹೇಳಿ, ನೈತಚ್ಚಿತ್ರಂ ತ್ವಯಿ ಕ್ಷತ್ತ ಬಾದರಾಯನ ವೀರ್ಯಜೆ ಗೃಹೀತೋ ಅನನ್ಯ ಭಾವೇನ ಯತ್ವಯ ಹರಿರೀಶ್ವರ. ಇದು ಕ್ಷತ್ತ, ಹೇ ವಿದುರ, ನೀನು ಈ ತರ ಮಾಡುವುದು ಏನು ಆಶ್ಚರ್ಯ ಅಲ್ಲ. ಪರಮಾತ್ಮನಲ್ಲೇ ನೀನೇನು ಮನಸ್ಸಿಟ್ಟಿದ್ದಿ, ಇದೇನು ಆಶ್ಚರ್ಯ ಇಲ್ಲ. ಯಾಕೆ? ನೀನೆಂತವ? ಬಾದರಾಯನ ವೀರ್ಯಜೆ, ಬಾದರಾಯನನ ಅಂದ್ರೆ ವೇದವ್ಯಾಸರ ವೀರ್ಯದಿಂದ ಹುಟ್ಟಿದವ ನೀನು. ಅಂದ್ರೆ ಸತ್ಯವತಿಯ ಮಗನೇ ವೇದವ್ಯಾಸರು. ಮತ್ತೆ ಕನ್ಯಾವಸ್ಥೆ ಬಂತು ಅವರಿಗೆ. ಶಂತನು ರಾಜನನ್ನ ಮದುವೆ ಆಗ್ತಾರೆ ಸತ್ಯವತಿ. ಅವರಲ್ಲಿ ವಿಚಿತ್ರ ವೀರ್ಯ ಚಿತ್ರಾಂಗದ ಅಂತ ಇಬ್ಬರು ಹುಟ್ಟುತ್ತಾರೆ. ಚಿತ್ರಾಂಗದ ಯುದ್ಧದಲ್ಲಿ ಸಾಯ್ತಾನೆ. ವಿಚಿತ್ರ ವೀರ್ಯನು ಕೂಡ ಅವರಿಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ, ಅಂಬಿಕಾ ಅಂಬಾಲಿಕಾ ಅಂತ. ವಿಚಿತ್ರ ವೀರ್ಯನು ಸಾಯ್ತಾನೆ, ಕ್ಷಯರೋಗದಿಂದ ಏನೋ ಸಾಯ್ತಾನೆ ಅವನು. ಆಗ ಸಂತಾನ ಇಲ್ಲದೆ ಹೋಗ್ತದೆ. ಅದರಿಂದ ಸತ್ಯವತಿ ತನ್ನ ಮಗನಾದ ಪರಾಶರರಲ್ಲಿ ಅವತಾರ ಮಾಡಿದ ವೇದವ್ಯಾಸರನ್ನ ಸ್ಮರಿಸಿಕೊಂಡು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೀಬೇಕು ಅಂತ ಕೇಳಿದಾಗ ಧೃತರಾಷ್ಟ್ರ, ಪಾಂಡು ಮತ್ತು ಒಂದು ದಾಸಿ ಪುತ್ರನಲ್ಲಿ ಹುಟ್ಟಿದವರೇ ಈ ವಿದುರ. ಹಾಗೆ ಅದರಿಂದ
ಬಾದರಾಯನ ವೀರ್ಯಜ ಅಂತ ಹೇಳ್ತಾ ಇದ್ದಾರೆ ಮೈತ್ರೇಯ. ನೀವು ಅನನ್ಯ ಭಾವದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದೀರಿ, ಪರಮಾತ್ಮನು ಕೂಡ ಅದ ಮೇಲೆ ನಿಮ್ಮ ಮೇಲೆ ಗೃಹೀತಃ ಜ್ಞಾತಃ ತಸ್ಮಾತ್ ಏತನ್ ನ ಚಿತ್ರಂ. ಪರಮಾತ್ಮನನ್ನ ಸಾಮಾನ್ಯ ಭಕ್ತಿ ಇಲ್ಲ, ಬೇರೆಯವರಲ್ಲಿ ಇಲ್ಲದೇ ಇರುವ ಒಂದು ವಿಶಿಷ್ಟ ಭಕ್ತಿ. ಯಾರಲ್ಲೂ ನೀವು ಇಷ್ಟು ಪ್ರೀತಿ ಮಾಡಿಲ್ಲ, ದೇವರನ್ನ ಅಷ್ಟು ಪ್ರೀತಿ ಮಾಡ್ತಾರ. ಅದರಿಂದ ಈ ರೀತಿಯಾದ ಪ್ರಶ್ನೆಗಳನ್ನ ಮಾಡಿತಾ ಇದೆ, ಅದು ಆಶ್ಚರ್ಯ ಇಲ್ಲ ಅಂತ ಹೇಳ್ತಾರೆ. ಮಾಂಡವ್ಯ ಶಾಪ ಭಗವಾನ್ ಪ್ರಜಾ ಸಂಯಮನೋ ಯಮಃ ಭ್ರಾತು ಕ್ಷೇತ್ರೇ ಭುಜಿಷ್ಯಾಯಾಮ್ ಜಾತಃ ಸತ್ಯವತಿ ಸುತಾ. ನೀವು ನೋಡಿದರೆ ಯಮದೇವರ ಅವತಾರ ನೋಡಿ, ವಿದುರನ ಸ್ವರೂಪವನ್ನೇ ಹೇಳ್ತಾ ಇದ್ದಾರೆ ಮೈತ್ರೇಯರು. ನೀವು ಯಮನ ಅವತಾರ, ಮಾಂಡವ್ಯ ಋಷಿಗಳ ಶಾಪದಿಂದ ನೀವು ಈ ತರ ಒಂದು ದಾಸಿ ಪುತ್ರರಾಗಿ ನೀವು ಹುಟ್ಟಿದ್ದೀರಾ. ವಿಚಿತ್ರ ವೀರ್ಯನ ಕ್ಷೇತ್ರದಲ್ಲಿ ಭುಜಿಷ್ಯಾಯಾಮ್ ಜಾತಃ, ದಾಸಿಯಲ್ಲಿ ಹುಟ್ಟಿದವರು ನೀವು. ಸತ್ಯವತಿ ಸುತಾ, ವೇದವ್ಯಾಸರಿಂದ ಹುಟ್ಟಿದವರು ನೀವು. ಭವಾನ್ ಭಗವತೋ ನಿತ್ಯಂ ಸಮ್ಮತ ಸಾನುಗಸ್ಯ ಹಿ ಜ್ಞಾನೋಪದೇಶಾಯ ಚ ಮಾಂ ಆದಿಶತ್ ಭಗವಾನ್ ಬ್ರಜನ್. ಪರಮಾತ್ಮ ತಾನು ಪರಂಧಾಮಕ್ಕೆ ಹೋಗಬೇಕು ಅಂತ ಇಚ್ಛೆ ಪಟ್ಟಾಗ ಉದ್ಧವನಿಗೆ ಅನೇಕ ವಿಚಾರಗಳನ್ನು ಹೇಳಿದಾಗ ನಾನಲ್ಲಿದ್ದೆ. ಆಗ ನನ್ನ ಹತ್ರನೂ ಕೂಡ ಹೇಳಿದ್ರು, ವಿದುರನಿಗೆ ಈ ಜ್ಞಾನೋಪದೇಶವನ್ನ ಮಾಡು ನೀನು, ಹಾಗೆ ಅಂತ ನನಗೆ ಪರಮಾತ್ಮ ಅಂದ್ರೆ ಮೈತ್ರೇಯರು ಹೇಳುವ ಮಾತು ಇದು. ನನಗೆ ಜ್ಞಾನೋಪದೇಶಕ್ಕಾಗಿ ಪರಮಾತ್ಮ ನನ್ನನ್ನ ಆಜ್ಞೆ ಮಾಡಿದ. ಯಾಕೆ ಹಾಗೆಂದ್ರೆ ನೀವು ಭಗವಂತನಿಗೆ ಅತಿ ಪ್ರಿಯರಾದವರು. ಸಾನುಗಸ್ಯ, ಪರಮಾತ್ಮನನ್ನ ಅನುಸರಿಸಿ ಇರುವವರು, ಪರಮಾತ್ಮನ ಭಕ್ತರನ್ನು ಕೂಡ ಅನುಸರಿಸಿ ಇರುವವರು. ನೋಡಿ, ಎಂದಿಗೂ ಕೂಡ ವಿದುರ ಪಾಂಡವರ ಹಿತವನ್ನ ಚಿಂತನೆ ಮಾಡ್ತಾ ಇದ್ರು. ಕೃಷ್ಣನಲ್ಲಿ ಭಕ್ತಿ, ಪಾಂಡವರಲ್ಲಿ ಪ್ರೀತಿ ಭಕ್ತಿ. ಅದರಿಂದ ವಿಷ್ಣುವಿನ ಸೇವೆ, ವೈಷ್ಣವರ ಸೇವೆ ಎರಡೂ ಆಗಬೇಕು ಅಂತಾರೆ. ವಿಷ್ಣು ವೈಷ್ಣವರ ಸೇವೆಯನ್ನು ಮಾಡಿದ್ರಿಂದ ಪರಮಾತ್ಮ ಅತಿ ತೃಪ್ತನಾಗಿ ನಿಮಗೆ ಜ್ಞಾನೋಪದೇಶ ಮಾಡಲಿಕ್ಕೆ ಹೇಳಿದ್ದಾನೆ. ನೋಡಿ, ಸರಿಯಾಗಿ ಕರ್ಮಗಳನ್ನು ಮಾಡಿದರೆ ಜ್ಞಾನ ಹೇಗೆ ಬರುತ್ತದೆ ನೋಡಿ. ವಿದುರನಿಗೆ ಅವಕಾಶ ಸಿಕ್ತು, ವಿಷ್ಣು ವೈಷ್ಣವರ ಸೇವೆ ಮಾಡಿದರೂ ಜ್ಞಾನವನ್ನ ಪಡೆಯುತ್ತಾರೆ. ಹಾಗೆ ಅತತೆ ಭಗವಲ್ಲೀಲಾ ಯೋಗ ಮಾಯೋಪಭೃಮಿತಾ ವಿಶ್ವಸ್ಥಿತಿ ಉದ್ಭವ ಅಂಥ ಅರ್ಥಾಹ ವರ್ಣಯಾಮಿ ಅನುಪೂರ್ವಶಃ. ಅದರಿಂದ ಪರಮಾತ್ಮನ ಲೀಲೆಗಳನ್ನ ಹೇಗೆ ಪರಮಾತ್ಮನ ಯೋಗ ಮಾಯೆ, ಪರಮಾತ್ಮನ ಇಚ್ಛೆಗಳನ್ನು ಅನುಸರಿಸಿ ತಾನು ಮಾಡಿದ ಕ್ರಿಯೆಗಳು, ಅದು ಭಕ್ತಿಯನ್ನು ಬೆಳೆಸತಕ್ಕದ್ದು. ವಿಶ್ವಸ್ಥಿತಿ, ಪರಮಾತ್ಮ ಹೇಗೆ ಜಗತ್ತನ್ನ ಸೃಷ್ಟಿ ಮಾಡಿದ, ಸ್ಥಿತಿ ಸಂಹಾರ, ಅದೆಲ್ಲವನ್ನು ಕೂಡ ನಾನು ನಿನಗೆ ವರ್ಣನೆ ಮಾಡ್ತೇನೆ. ಅನುಪೂರ್ವಶಃ, ಕ್ರಮವಾಗಿ ನಾನು ಹೇಳ್ತೇನೆ. ಹಾಗೆ ಇದು ಮೈತ್ರೇಯರು ಹೇಳುವ ಮಾತು. ಇದು ಶ್ರೀಮದ್ ಭಾಗವತೆ ತೃತೀಯಸ್ಕಂದೆ ಪಂಚಮೋಧ್ಯಾಯ. ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.